ಆ ಸದ್ಗುರುವಿರಲಿ, ಮಹಾಗುರುವಿರಲಿ, ಪರಮ ಗುರುವಿರಲಿ ನಮ್ಮೆಲ್ಲರ ಮಾನಸದಿ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂ ತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಮೊತ್ತ ಮೊದಲು ನಾವು ಭೂಮಿಗೆ ಬರುವ ಹಿನ್ನೆಲೆಯಲ್ಲಿ ಯಾರದಾದ್ರೂ ಸಂಕಲ್ಪ ಇದ್ದರೆ, ಯಾರದಾದ್ರೂ ಕಾರುಣ್ಯ ಇದ್ದರೆ ಅಲ್ಲಿಗೆ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತೇವೆ. ತುಂಬ ಚಿಂತೆಯಲ್ಲಿದ್ದೇವೆ ನಾವು. ಯಾಕೆಂದರೆ ನಿಮಗ್ಯಾರಿಗೂ ಊಟ ಆಗಿಲ್ಲ. ನಿಮಗದ್ರ ಚಿಂತೆಯೇ ಇಲ್ಲ, ಆದರೆ ನಮಗೆ ಅದರ ಚಿಂತೆ ಮುಗಿಯೋದಿಲ್ಲ. ನಿಮಗೆ ಹಸಿವೆ ಗೊತ್ತಾಗ್ತಾ ಇಲ್ಲ, ಆದರೆ ನಿಮ್ಮೆಲ್ಲರ ಹಸಿವು ಸೇರಿ ನಮಗೆ ಗೊತ್ತಾಗ್ತಾ ಇದೆ ಅಂತ. ಯಾಕೆಂದರೆ ಈ ಪೀಠದಲ್ಲಿ ಇರುವುದು ಅಂದರೆ ಹಾಗೆ. ನಿಮ್ಮ ಸಂತೋಷ ನಮ್ಮ ಸಂತೋಷ ಆಗಬೇಕು, ನಿಮ್ಮ ದುಃಖ ನಮ್ಮ ದುಃಖ ಆಗಬೇಕು, ನಿಮ್ಮ ಹಸಿವು ನಮ್ಮ ಹಸಿವಾಗಬೇಕು, ನಿಮ್ಮ ತೃಪ್ತಿ ನಮ್ಮ ತೃಪ್ತಿ ಆಗಬೇಕು. ಹಾಗಿದ್ದಾಗ ತಾನೇ ಪೀಠಸ್ಥರಾಗೋದಕ್ಕೊಂದು ಅರ್ಥ ಬರುವಂಥದ್ದು. ಇಲ್ಲಿ ಕುಳಿತಾಗಿನಿಂದ ಆಲೋಚನೆ ಮಾಡ್ತಾ ಇದ್ದೇವೆ. ಈ 1 ಗಂಟೆಯಿಂದ 1-1.5 ಗಂಟೆಯಿಂದ ನಿರಂತರ ಆಲೋಚನೆ ಮಾಡ್ತಾ ಇದ್ದೇವೆ, ಊಟ ಆಗಿಲ್ಲ ಇವರು ಯಾರಿಗೂ ಎನ್ನೋದನ್ನ ಅಂತ. ಹಾಗಾಗಿ ಆದಷ್ಟು ಬೇಗ ಅತ್ತ ಕಡೆಗೆ ತೆರಳುವಂತೆ ಮುಂದಿನ ಕಾರ್ಯಕ್ರಮಗಳನ್ನು ರೂಪಿಸೋಣ. ಇಷ್ಟು ಹೊತ್ತು ಹಾಗೇ ಬಿಡ್ತದೆ. ಯಾಕೆಂದರೆ ನಿತ್ಯಾನುಷ್ಠಾನಗಳು ನಡಿಬೇಕು, ದೇವರ ಪೂಜೆ ಮತ್ತು ಗುರುಭಿಕ್ಷೆ ಆ ಕಾರ್ಯಕ್ರಮಗಳು ಆಗಬೇಕು. ಅದಾಗಿ ಒಂದು ಹವನದ ಪೂರ್ಣಾಹುತಿ ಬಂದು ನಿಮ್ಮ ಸಣ್ಣ ಸಣ್ಣ ಕಾರ್ಯಕ್ರಮಗಳಾಗುವ ಹೊತ್ತಿಗೆ ಇಷ್ಟು ಹೊತ್ತು ಆಗಿರ್ತದೆ. ಕಾಲಚಕ್ರ ಅದು ಓಡ್ತಾನೆ ಇರ್ತದೆ, ನಿಲ್ಲೋದಿಲ್ಲ. ಆದರೆ ನಾವು ಹೀಗೆ ಕೂತ್ಕೊಂಡಾಗ ಬೇಗ 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 ಹೋಗ್ಲಿಕ್ಕೆ ಪ್ರಾರಂಭ ಮಾಡಿಬಿಡ್ತದೆ ಅಂತ. ಇಂಥ ಸಂದರ್ಭಗಳಲ್ಲಿ ತುಂಬ ಕ್ಷಿಪ್ರವಾಗಿ ಸಮಯ ಮುಂದಕ್ಕೆ ಸರಿದು ಸಾಯಂಕಾಲ ಹತ್ತಿರ ಬಂದುಬಿಡ್ತದೆ ಅಂತ. ಅದು ಹಾಗೆ ಅಂತೆ. ಸುಖದ ಸಮಯ ಬಹಳ ಬೇಗ ಬೇಗ ಸರಿಯುವಂಥದ್ದು, ದುಃಖದ ಸಮಯ ಸರಿಯೋದೇ ಇಲ್ಲ. ರಾತ್ರಿ ಚೆನ್ನಾಗಿ ನಿದ್ದೆ ಬಂದರೆ ಮಲಗಿದ್ದು ಕೂಡಲೇ ಎಚ್ಚರಿಕೆ ಆದಂತೆ ಇರ್ತದೆ. ಬೆಳಗ್ಗೆ ಎದ್ದಾಗ ರಾತ್ರಿ ನಿದ್ದೆ ಬರದೇ ಇದ್ದರೆ, ಆಚೆ ಈಚೆ ಹೊರಡ್ತಾ ಇದ್ದರೆ ಎಷ್ಟು ಸಾರಿ ಗಂಟೆ ನೋಡಿದರೂ ಕೂಡ ಅದು ಮುಂದಿನ ಗಂಟೆಗಳಿಗೆ ಹೋಗೋದೇ ಇಲ್ಲ ಅದು ಅಂತ. ಹೀಗಾಗೋದು ನಿಮ್ಮೆಲ್ಲರ ಅನುಭವದಲ್ಲಿ ಇರೋವಂಥದ್ದು. ಹಾಗಾಗಿ ಬೇಗ ಬೇಗ ಸಮಯ ಸರಿಯಿತು ಅಂದರೆ ಅದರ ಅರ್ಥ ನಾವೆಲ್ಲ ತುಂಬ ಸಂತೋಷವಾಗಿದ್ದೆವು ಅಂತ. ನೀವೆಲ್ಲ ಸಂತೋಷವಾಗಿದ್ದೀರಿ ಅಂದರೆ ಅದಕ್ಕಿಂತ ಹೆಚ್ಚು ನಾವು ಬಯಸುವಂಥದ್ದು ಏನೂ ಇಲ್ಲ. ಅದೇ ನಾವು ಅಪೇಕ್ಷೆ ಪಡುವಂಥದ್ದು ಮತ್ತು ಬಯಸುವಂಥದ್ದು. ಈಗಾಗಲೇ ನಿರೂಪಣೆಯಲ್ಲಿ ಪ್ರಸ್ತಾಪ ಆದ ಹಾಗೆ ವರ್ಧಂತಿ ಎನ್ನುವ ಶಬ್ದ ಬೆಳವಣಿಗೆಯನ್ನು ಹೇಳ್ತದೆ ಅಂತ. ಬಹುವಚನದ ಬೆಳವಣಿಗೆ ಅದು ವರ್ಧಂತಿ ಎನ್ನುವಾಗ. ವರ್ಧತೆ ಅಲ್ಲ, ಅದು ಏಕವಚನ ಅಲ್ಲ, ಬಹುವಚನದ ಬೆಳವಣಿಗೆಯನ್ನು ಆ ಶಬ್ದ ಹೇಳುವಂಥದ್ದು ಅಂತ. ಆದರೆ ಸಾಮಾನ್ಯರದ್ದು ಹೀಗೆ ಕರೆಸ್ಕೊಳ್ಳೋದಿಲ್ಲ. ಹುಟ್ಟುಹಬ್ಬ, ಜನ್ಮದಿನ ಅದರದ್ದು ಸಂಸ್ಕೃತ, ಅದರದ್ದು ಆಂಗ್ಲ ಬೇರೆ ಇದೆ, ಹೇಳೋ ಹಾಗಿಲ್ವಲ್ಲ ಅದನ್ನು ಅಂತ. ಇಲ್ಲೇಕ ವರ್ಧಂತಿ, ಅಲ್ಲಿ ಹುಟ್ಟುಹಬ್ಬ ಜನ್ಮದಿನ ಇಲ್ಲೇಕ ವರ್ಧಂತಿ ಅಂದರೆ
ಬೆಳವಣಿಗೆ ಜಾಸ್ತಿ ಇದೆ ಅಂತ. ಇಂತಹ ಸ್ಥಾನಗಳಲ್ಲಿ ಬೆಳವಣಿಗೆ ತುಂಬ ಇರ್ತದೆ. ಆ ಕಾರಣಕ್ಕೋಸ್ಕರವಾಗಿ ಒಬ್ಬ ಸಾಮಾನ್ಯ ಮನುಷ್ಯ ಅವನು ವಿವಾಹವೇ ಆಗದಿದ್ದರೆ ಅವನೊಬ್ಬನೇ ವರ್ಧಂತಿ ಇಲ್ಲ, ಅಲ್ಲಿಗೆ ಮುಗಿದೋಗ್ತಾನೆ. ಅವನು ವಿವಾಹವಾದರೆ, ಅವನಿಗೆ ಮಕ್ಕಳು ಹುಟ್ಟಿದರೆ ಅವು ಸ್ವಲ್ಪ ಬೆಳವಣಿಗೆ ಇದೆ ಅಲ್ಲಿ ಅಂತ. ಗಂಡ ಹೆಂಡತಿ ಇಬ್ಬರಾದರು, ಒಂದು ಮಗು ಹುಟ್ಟಿದರೆ 3 ಆಯಿತು, 2 ಹುಟ್ಟಿದರೆ 4 ಆಯಿತು, ದೇವರ ದಯದಿಂದ 3 ಹುಟ್ಟಿದರೆ 5 ಆಯಿತು. ಬೆಳವಣಿಗೆ ಅಂತ ಇದೆ ಕೊಂಚ ಮಟ್ಟಿಗೆ. ಮೊಮ್ಮಕ್ಕಳು ಹುಟ್ಟಿದರೆ, ಮರಿಮಕ್ಕಳು ಹುಟ್ಟಿದರೆ, ಕೊಟ್ಟಲ್ಲಿ ತಂದಲ್ಲಿ ಬೆಳೆದರೆ ಒಂದಷ್ಟು ಬೆಳವಣಿಗೆ ಇದೆ ಅಲ್ಲಿ ಅಂತ. ಆದರೆ ಎಷ್ಟಿದ್ರೂ ಕೂಡ ಇದಕ್ಕದು ಸಾಟಿ ಅಲ್ಲ ಅಂತ. ಉದಾಹರಣೆಗೆ, ಈಗ ಸನ್ಯಾಸ ಸ್ವೀಕಾರ ಮಾಡಿದರೆ, ನೀವು ರಾಮಚಂದ್ರಾಪುರ ಮಠದ ಗುರುಗಳಾಗ ಸನ್ಯಾಸ ಸ್ವೀಕಾರ ಮಾಡಿದರೆ ಒಮ್ಮೆಗೆ ಲಕ್ಷಾಂತರ ಜನರ ಪರಿವಾರ ಆಗಿಬಿಡ್ತದೆ ಅಂತ. ವಿವಾಹ ಆದರೆ 2 ಆಗ್ತಾರೆ. ವ್ಯತ್ಯಾಸ ನಿಮ್ಗೆ ಹೇಳೋದು, ವಿವಾಹ ಆದರೆ ಒಬ್ಬರಿದ್ದು 2 ಆಗ್ತಾರೆ, ಆಯ್ತು ಅಂತ. ಇನ್ನು ಕಾಲಾನುಕಾಲದಲ್ಲಿ 3, 4, 5 ಆಗಬಹುದು, ಆಗದೆ ಇರ್ಬೋದು, ಇದೆಲ್ಲ ಪ್ರಸಕ್ತಿ ಇದೆ. ಆದರೆ ಇಂತಹದೊಂದು ಪೀಠದಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದರೆ ಆ ಮರುಗಳಿಗೆಯಲ್ಲಿ 1,00,000 ಜನರ ಪರಿವಾರ ಆಗ್ತದೆ. ಅದು ಅಂತ ವರ್ಧಂತಿ ಅಂದ್ರೆ ಅದು ಅಂತ. ಬೆಳವಣಿಗೆ ಯಾವ ಪ್ರಮಾಣದಲ್ಲಿ ಆಗ್ತದೆ ನೋಡಿ ಬೆಳವಣಿಗೆ ಅಂತ. ಇವತ್ತು ನೀವು ಗಮನಿಸಿ, ಸನ್ಯಾಸ ಸ್ವೀಕಾರ ಮಾಡುವಾಗ ಬಳಗ ಏನಿತ್ತು, ಇವತ್ತು ಬಳಗ ಏನಿದೆ, ಎಷ್ಟು ದೊಡ್ಡ ಬಳಗ ಇದೆ ಇವತ್ತು. ಏನದು ಅಂದ್ರೆ ಅದು ವರ್ಧಂತಿ ಇದು ಅಂತ. ಲಕ್ಷ ಜನರ ಪರಿವಾರ, ವಿಶ್ವ ಕುಟುಂಬ ಅಂತ. ಅಲ್ಲಿಗೆ ಮುಗಿಲಿಲ್ಲ ಅಂತ. ಸನ್ಯಾಸ ತಗೊಂಡಾಗೆಲ್ಲ ಹೀಗೆಲ್ಲ ಶಿಷ್ಯರು ಇರ್ತಾರಂದ್ರೆ ಇಲ್ಲದೆ ಇರ್ಬೋದು. ಚರ ಸನ್ಯಾಸದಲ್ಲಿ ಯಾರೂ ಶಿಷ್ಯರಿಲ್ಲದೆ ಇರ್ಬೋದು. ಆದರೆ ಸನ್ಯಾಸವನ್ನು ನ್ಯಾಯವಾಗಿ ಸ್ವೀಕಾರ ಮಾಡಿದರೆ ಇಡೀ ವಿಶ್ವವೆಲ್ಲ ಅವನ ಕುಟುಂಬ ಆಗಿಬಿಡ್ತದೆ ಅಂತ. ಇಡೀ ಪ್ರಪಂಚವೇ ಅವನ ಕುಟುಂಬ ಆಗ್ತದೆ ಅಂತ. ಎಂಥ ವರ್ಧಂತಿ ಅದು. ಶತಕೋಟಿ ಸಹಸ್ರ ಕೋಟಿ ಜೀವಗಳು ಸೇರ್ಕೊಳ್ತಾವಲ್ಲ ಒಟ್ಟಿಗೆ ಅಂತ ಆ ಸಮಯದಲ್ಲಿ ಅಂತ. ಹಾಗಾಗಿ ಅದ್ಭುತವಾಗಿರ್ತಕ್ಕಂಥ ಬೆಳವಣಿಗೆ ಅದು ಅಂತ. ಹಾಗಾಗಿ ವರ್ಧಂತಿಯನ್ನು ಆಚರಣೆ ಇಂತಹ ಜಾಗದಲ್ಲಿ, ಇಂತಹ ಸ್ಥಾನದಲ್ಲಿ ನಾವು ಮಾಡ್ತೇವೆ ಅದನ್ನು ಅಂತ. ಔಚಿತ್ಯ ಅದು ಅಂತ. ನೀವು ಇದನ್ನು ತುಂಬ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀರಿ, ನಾವೇನೂ ಆಚರಣೆ ಮಾಡ್ತಾ ಇಲ್ಲ. ಯಾಕೆಂದರೆ ನಮಗೆ ನಿನ್ನೆ ಹೇಗೋ ಇವತ್ತು ಹಾಗೆಯೇ, ಇವತ್ತು ಹೇಗೋ ನಾಳೆಯೂ ಹಾಗೆಯೇ. ಏನೂ ವ್ಯತ್ಯಾಸ ಇಲ್ಲ ಅಂದರೆ ಏನೂ ವ್ಯತ್ಯಾಸ ಇಲ್ಲ ಅಂದರೆ ಏನೂ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಏನು ಅಂದರೆ ಇವತ್ತು ತುಂಬ ಶಿಷ್ಯರು ಬಂದಿದ್ದಾರೆ, ಏನೋ ಸಂಭ್ರಮ ಪಡ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ ಅನ್ನೋದು ವ್ಯತ್ಯಾಸ ಹೊರತು ಈ ದಿನಕ್ಕಾಗಿ ಒಂದು ವ್ಯತ್ಯಾಸ ಅಂತ ಇಲ್ಲ. ನೀವು ಇದನ್ನು ಆಚರಣೆ ಮಾಡದಿದ್ರೆ ಯಾವತ್ತೂ ನಮಗೆ ನೆನಪು ಇರ್ತಿರ್ಲಿಲ್ಲ ಅಂತ. ಅದು ಬಂದಿದ್ದು ಹೋಗಿದ್ದು ಗೊತ್ತಾಗ್ತಿರ್ಲಿಲ್ಲ ನಮಗೆ, ನಿಸ್ಸಂಶಯ ಅಂತ. ಸಹಜವಾಗಿ ನಮಗೆ ಒಂದಿಷ್ಟು ಕಾಲದ ಮರವೇ ಇದೆ. ಯಾವ ದಿನಾಂಕ, ಯಾವ ಮಿತಿ, ಎಷ್ಟೋ ಸತಿ ಯಾವ ವಾರ ಅನ್ನೋದು ಕೂಡ ನೆನಪಿರೋದಿಲ್ಲ. ಶ್ವಾಸ ಗಮನಿಸೋಕೆ ಆರಂಭ ಮಾಡಿದ ಮೇಲೆ ಇವು ಸ್ವಲ್ಪ ನೆನಪಾಗ್ತದೆ. ಬೆಳಗಿನ ಹೊತ್ತಿನಲ್ಲಿ ವಾರ ಇಲ್ಲಿದ್ರೆ ಅದು ಯಾವುದು ಕೂಡ ನೆನಪಿರೋದಿಲ್ಲ ಅಂತ. ಆ ಮರವೇ ಜಾಸ್ತಿ ನಮಗಿರುವಂಥದ್ದು. ಕಾಲದ ಮರವೇ ತುಂಬ, ಕಾಲದ ಮರವೇ, ಕೆಲವು ಸಾರಿ ದೇಶದ ಮರವೇ ಇರ್ತದೆ ನಮಗೆ. ಹಾಗಾಗಿ ಖಂಡಿತವಾಗಿ ನಮಗಿದು ಈ ಮಿತಿ ಬಂದಿದ್ದು ಗೊತ್ತಿರ್ತಿರಲಿಲ್ಲ, ಹೋಗಿದ್ದು ಗೊತ್ತಿರ್ತಿರಲಿಲ್ಲ ಅಂತ. ನೀವು ಅದನ್ನು ನಮಗೆ ನೆನಪು ಮಾಡ್ತಾ ಇದ್ದೀರಿ, ತುಂಬ ವಿಶೇಷ ಆಯಿತು ಎಂಬುದನ್ನು ನಾವು ಭಾವಿಸ್ತೇವೆ. ಅದು ಎಲ್ಲಿ ಸಲ್ಲಬೇಕೋ ಅಲ್ಲಿಗೆ ಸಲ್ತದೆ. ಈಗ ನೀವು ಇಷ್ಟು ನಮಸ್ಕಾರ ಮಾಡಿದರೆ ಎಲ್ಲಿಟ್ಕೊಳ್ಳೋದು ನಾವು ಅದನ್ನು? ಕಿಸೆ ಕೂಡ ಇಲ್ಲ ಒಂದು ಇಟ್ಕೊಳ್ಳೋಣ ಅಂತಂದರೆ. ನಮ್ಮ ಉಡುಗೆ ತೊಡುಗೆ ಹೇಗಿರ್ತದೆ ಅಂದರೆ ಒಂದು ಸಣ್ಣ ಚಿಕ್ಕ ಕಿಸೆ ಕೂಡ ಇಲ್ಲ ಅಂತ. ಎಲ್ಲಿಟ್ಕೊಳ್ಳೋದು ಅದನ್ನು ಅಂದರೆ ಕಿಸೆ ಇರುವಲ್ಲಿ ಒಳಗೆ ಹೃದಯ ಇರ್ತದೆ ನೋಡಿ, ಅಲ್ಲಿ ಹತ್ತಿರದಲ್ಲಿ, ಅಲ್ಲಿ ಇಟ್ಕೊಳ್ಳೋದು ಅದನ್ನು. ಅದರೊಳಗೆ ಭಗವಂತ ಇರ್ತಾನೆ, ಪರಮಾತ್ಮ ಇರ್ತಾನೆ, ಅಲ್ಲಿಗೆ ಸಲ್ಲಿಸೋದು ಅದನ್ನ ಅಂತ. ಇಲ್ಲಿದ್ರೆ ತುಂಬ ಭಾರ ಆಗ್ಬಿಡ್ತಿದೆ ಅದು. ನಾವು ತಮಾಷೆ ಹೇಳೋದುಂಟು, ಭಾರತಿ ಅಂದರೆ ಭಾರ ಅತಿ, ಅದೇ ಭಾರತಿ ಅಂತ. ಏನಪ್ಪ ಭಾರ ಅತಿ ಅಂದ್ರೆ ಇಷ್ಟು ಜನ ಒಟ್ಟಿಗಿರುವಾಗ ಈ ಎಲ್ಲರ ಯೋಗಕ್ಷೇಮಗಳನ್ನ ನೋಡಬೇಕು ಅನ್ನುವಾಗ, ಕಷ್ಟ ಸುಖ ನಮ್ಮದು ಅಂತ ಅನ್ನುವಾಗ ಭಾರ ಅತಿ ಅಂತ ಅನ್ಸೋದಿಲ್ವಾ ಅಂತ. ಅನ್ಸೋದಿಲ್ಲ. ಯಾಕೆಂದ್ರೆ ಎಲ್ಲ ಭಾರವನ್ನು ನಾವು ಅಲ್ಲಿ ಇಡೋದ್ರಿಂದ, ಎಲ್ಲಿ ಯಾವ ಭಾರವೂ ಕೂಡ ಉಳಿಯೋದೇ ಇಲ್ವೋ ಅಂತಹ ಸ್ಥಾನದಲ್ಲಿ ಇದೆಲ್ಲವನ್ನು ನಾವು ಸಮರ್ಪಣೆ ಮಾಡೋದ್ರಿಂದ ಏನು ಭಾರ ಇಲ್ಲ ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ಇದೆಲ್ಲವೂ ಎಲ್ಲಿಂದ ಆ
ಚೈತನ್ಯ ಬಂದು ನಿಮ್ಮನ್ನು ಹರಿಸ್ತಾ ಇದೆಯೋ, ನಿಮಗೆ ಒಳ್ಳೇದು ಮಾಡ್ತಾ ಇದೆಯೋ, ಆ ಮೂಲಕ್ಕೆ ಅದು ಸಲ್ಲಲಿ ಎಂಬುದನ್ನು ಹೃದಯನ ಹೇಳ್ಕೊಳ್ತೇವೆ. ಮಾತೆಯರು ಇದನ್ನು ತುಂಬ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಸಹಜವೇ, ಮಾತೆಗೆ ಸಂಬಂಧಪಟ್ಟ ದಿನ, ಹಾಗಾಗಿ ಮಾತೆಯರು ಇದನ್ನು ವಿಶೇಷವಾಗಿ ಆಚರಣೆ ಮಾಡಿದ್ದಾರೆ. ನಮ್ಮ ಜೀವನವನ್ನೇ ಅವಲೋಕನ ಮಾಡಿದರೆ, ಲೋಕಕ್ಕೆ ತಂದ ಮಾತೆ ಅದು ಓರ್ವರು. ನೀವೆಲ್ಲ ಈಗ ಅವ್ರನ್ನ ಪೂಜೆ ಮಾಡಿದ್ರಿ. ಲೋಕಕ್ಕೆ ತಂದಿದ್ದು ಎಲ್ಲರಿಗೂ ಮಾತೆಯೇ ಲೋಕಕ್ಕೆ ತರಬೇಕು. ಮತ್ತು ಬೇರೆ ಯಾರು ತಂದೆ ಎಷ್ಟು ದೊಡ್ಡವನಾದರೂ ಕೂಡ, ಎಂಥ ದಪ್ಪದ ಮೀಸೆ ಇದ್ದರೂ ಕೂಡ ಯಾವ ತಂದೆಗೂ ಮಕ್ಕಳನ್ನ ಲೋಕಕ್ಕೆ ಕರ್ಕೊಂಡು ಬರೋಕ್ಕೆ ಸಾಧ್ಯ ಇಲ್ಲ. ಹೊಟ್ಟೆಯಲ್ಲಿ ಹೊತ್ತು ಲೋಕಕ್ಕೆ ಕರ್ಕೊಂಡು ಬರೋಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ಅಲ್ಲ ಅದು ಅಂತ, ಪ್ರಕೃತಿ ಮಾತೆಗೆ ಇರುವಂಥದ್ದು. ಹಾಗಾಗಿ ಎಲ್ಲರನ್ನೂ ಮಾತೆಯೇ ಲೋಕಕ್ಕೆ ಕರ್ಕೊಂಡು ಬಂದಿರುವಂಥದ್ದು, ಸಂಶಯ ಏನೂ ಇಲ್ಲ. ಅದು ನಮಗೊಂದು ಹೆಚ್ಚಿಗೆ ಏನು ಅಂದರೆ, ಲೋಕಕ್ಕೆ ಕರ್ಕೊಂಡು ಬಂದಿದ್ದು ಮಾತೆ, ಲೋಕದಲ್ಲಿ ನಮ್ಮನ್ನು ಬೆಳಗಿಸಿದವರು ಕೂಡ ಮಾತೆ ಇರುವಂಥ. ಈ ಮಠದಲ್ಲಿ ನಾವು ಅದನ್ನು ಗಮನಿಸಿದರೆ, ಈ ಶಿಷ್ಯಸ್ತೋಮದಲ್ಲಿ ನಾವು ಗಮನಿಸಿದರೆ, ಮಾತೆಯರು ತುಂಬ ವಿಶೇಷವಾಗಿ ಆ ಬೆಳಗಿಸುವ ಕಾರ್ಯವನ್ನು ಮಾಡಿದ್ದು ಕಾಣ್ತದೆ ಅಂತ. ಅವರು ಆರತಿ ಬೆಳಗೋದು ಮಾತ್ರ ಅಲ್ಲ ಅಂತ, ತಮ್ಮ ಕೃತಿಯಿಂದ, ತಮ್ಮ ಸೇವೆಯಿಂದ ಮಠವನ್ನು, ಗುರುವನ್ನು ಬೆಳಗಿಸುವ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅಂದಿನಿಂದ ಮಾಡ್ತಾ ಇದ್ದಾರೆ. ಕುಂಕುಮಾರ್ಚನೆ ಆರಂಭವಾದ ಕಾಲ, ಅಥವಾ ಮಹಿಳಾ ಪರಿಷತ್ತು ಅಂತ ಆರಂಭ ಆದ ಕಾಲ ನೆನಪಡ್ಕೊಂಡ್ರೆ, ಅಲ್ಲಿಂದ ಇಲ್ಲಿವರೆಗೂ, ಅದಕ್ಕಿಂತ ಹಿಂದೂ ಅದು ಅವ್ಯಕ್ತವಾಗಿ ಸುಪ್ತವಾಗಿ ಇದ್ದಿದ್ದೆ, ಮಾತೆಯರು ತುಂಬ ವಿಶೇಷವಾಗಿ ಮಾಡಿದ್ದು ಕಾಣ್ತದೆ ಅಂತ. ಹಾಗಾಗಿ ಓರ್ವ ಮಾತೆ ಹೊಟ್ಟೆಯಲ್ಲಿ ಹೊತ್ತವಳು, ಲಕ್ಷಾಂತರ ಕೋಟ್ಯಾಂತರ ಮಾತೆಯರು ಹೃದಯದಲ್ಲಿ ಹೊತ್ತವರು. ಹತ್ತಿರ ಇದೆ ನೋಡಿ ಎಷ್ಟು ಅಂತ, ಅಲ್ಲಿಂದ ಅಲ್ಲಿಗೆ. ಓರ್ವ ಮಾತೆ ಗುರುವನ್ನ ಹೊಟ್ಟೆಯಲ್ಲಿ ಹೊತ್ತು ಶಿಶುವಾಗಿ ಪ್ರಪಂಚಕ್ಕೆ ಕೊಟ್ಟವಳು, ಬೆಳೆಸಿದವಳು. ಈ ಲಕ್ಷಾಂತರ ಮಾತೆಯರು ಗುರು ಸಂಕಲ್ಪಗಳನ್ನು ತಮ್ಮೊಳಗೆ ಹೊತ್ತು ಬೆಳೆಸಿ ಅದನ್ನು ಯೋಜನೆಯಾಗಿ ಮಾಡಿ ಸಮಾಜಕ್ಕೆ ಕೊಡ್ತಾ ಇರುವಂಥವರು. ತುಂಬ ಸಾಮ್ಯ ಇದೆ ಅಂತ ನಮಗೆ ಅನ್ನಿಸ್ತದೆ. ಆ ಒಂದು ಮಾತೆ ಇದೆ, ಸಾವಿರಾರು ರೂಪಗಳು ಇದು ಅಂತ. ನಮಗದು ತಪ್ಪಲೇ ಇಲ್ಲ ಅಂತ. ಈಗ ಮಾತೃತ್ವಂ ಅನ್ನೋದು ತಪ್ಪಲೇ ಇಲ್ಲ ಅಂತ. ಅದು ಮುಂದುವರಿತದೆ. ಸನ್ಯಾಸದ ನಂತರವೂ ಕೂಡ ಮಾತೃತ್ವ ಮುಂದುವರಿತದೆ ಅಂತ ಶಾಸ್ತ್ರ ಹೇಳುವಂಥದ್ದು. ವಿಶ್ವವಂದ್ಯೇನ ಯತಿನ ಪ್ರಸೂರ್ ವಂದ್ಯ ಪ್ರಯತ್ನತಃ. ಯತಿ ವಿಶ್ವವಂದ್ಯನಾದರೂ ತಾಯಿಯನ್ನು ವಂದಿಸ್ಬೇಕು ಎನ್ನುವಾಗ ಅದಿದೆ ಅಂತಲೇ ಅರ್ಥ ಅದಕ್ಕೆ ನಂತರವೂ ಕೂಡ. ಆದರೆ ಈ ಇನ್ನೊಂದು ರೂಪದಲ್ಲಿ, ಈ ಮಾತೆಯರ ಸಮಾಜದಲ್ಲಿ ಇರ್ತಕ್ಕಂಥ ಮಾತೆಯರ ರೂಪದಲ್ಲಿ ಅದು ದೊಡ್ಡ ರೀತಿಯಿಂದ ವರ್ಧಂತಿ ಆಯಿತು ಅಂತ. ಒಂದು ಮಾತೆ ಅನ್ನೋದು ಸಾವಿರಾರು 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 ಮಾತೆಯರಾಗಿ ಅದು ಬೆಳೀತು ಎಂಬುದಾಗಿ ನಾವು ಭಾವಿಸ್ತೇವೆ. ಅವರ ಆಶೀರ್ವಾದವೂ ಕೂಡ ಅದು ಹೌದು ಅನ್ನೋದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಳ್ತೇವೆ ಅಂತ. ಹೀಗೆ ಅವರೊಂದು ಸಮರ್ಪಣೆ ಮಾಡಿದ್ದಾರೆ. ಕೇವಲ 500 ರೂಪಾಯಿಗಳ ಒಂದು ಕಾಣಿಕೆಯನ್ನು ಇಟ್ಟುಕೊಂಡು ಅದು ಬೆಳೆದು 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 ಈಶ್ವರಕ್ಕೆ 5 ರೂಪಾಯಿಯನ್ನು ಕೂಡ ಬಿಡಲಿಲ್ಲ ಅಂತ. 505 ಅಂತ, 500 ಅಲ್ಲ ಅಂತ. ಮಠಕ್ಕೆ ಬರುವಂಥದ್ದಾದರೆ ಈಶ್ವರಕ್ಕೆ 5 ರೂಪಾಯಿಯನ್ನು ಕೂಡ ಬಿಡೋದಿಲ್ಲ ಅಂತ. ಹೀಗೆ ಆ 505 ರೂಪಾಯಿಗಳ ಕಾಣಿಕೆಯಲ್ಲಿ 50 ಲಕ್ಷಕ್ಕೂ ಮಿಕ್ಕಿ 52 ಲಕ್ಷಗಳಷ್ಟು ಇವತ್ತು ಮಾತೆಯರು ಕೆಲವೇ ದಿನಗಳಲ್ಲಿ ಮಠಕ್ಕೆ ಸಮರ್ಪಣೆ ಮಾಡಿದರು. 8,000 ಪಾವತಿಗಳು, 8,000 ರಶೀದಿಗಳು ಅಂತ. ಅದು 8,000 ಜನರಿಗೆ ತಲುಪಿದೆ ಅದು ಅಂತ. ಅವರಿಗೆ ಸಮಯ ಕಡಿಮೆ ಆಯಿತು. ಇಲ್ಲದ್ರೆ 8,000 ಅಲ್ಲ, ಇನ್ನೂ ದೊಡ್ಡ ಸಂಖ್ಯೆಯವರು ಖಂಡಿತವಾಗಿಯೂ ಮುಡ್ತಾ ಇದ್ರು. ನಮ್ಮ ಈ ಭಾಗದ ಮಾತೆಯರು ಹೇಳ್ತಾ ಇದ್ರು, ಎಲ್ಲ ದೂರವಾಣಿ ಮೂಲಕ ನಾವು ಮಾತನಾಡಿರುವಂಥದ್ದು, ಹೋಗಿ ಮಾತಾಡ್ಲಿಕ್ಕೆ ಆಗಲಿಲ್ಲ, ಆದರೂ ಮಾತೆಯರು ತುಂಬ ಸ್ಪಂದಿಸಿದ್ದಾರೆ ಅಂತ ಈ ಭಾಗದ ಮಾತೆಯರು ಹೇಳ್ತಾ ಇದ್ದದನ್ನು ನಾವು ಕೇಳಿದ್ವು. ಎಲ್ಲ ಕಡೆ ಕಥೆಯೂ ಕೂಡ ಇದ್ದೇ ಆಗಿರ್ತದೆ. ಸಮಯ ತುಂಬ ಕಡಿಮೆ ಇದೆ, ಮಳೆ ತುಂಬ ಜಾಸ್ತಿ ಇದೆ. ಎರಡು ಸೇರಿದಾಗ ನಾವು ಎಷ್ಟು ಓಡಾಡಲಿಕ್ಕೆ ಸಾಧ್ಯ ಹೇಳಿ. ಹಾಗಾಗಿ ಬರೇ ಒಂದು ಎಲ್ಲಿಂದಲೋ ಧ್ವನಿ ತೇಲಿ ಬಂದು ಮುಖ ಕಾಣದೇ ಇದ್ರೂ ಕೂಡ ನಾವು ಇಷ್ಟೆಲ್ಲ ಮಾಡ್ತೀರಿ ನೀವು ಅಂತ, ಮಠದ ವಿಷಯ ಅಂತ ಆದರೆ ನೀವು ಸ್ಪಂದಿಸ್ತೀರಿ ಅನ್ನೋದಕ್ಕೆ ಇದು ಸಾಕ್ಷಿ. ಈ ಮಾತೆಯರ ಸಮರ್ಪಣೆಯ ಇಡೀ ಮೊತ್ತ ಹಾಗೆ ಪರಂಪರಾ ಗುರುಕುಲಕ್ಕೆ ಅದು ಸಲ್ಲಲಿ ಎಂಬುದಾಗಿ ನಾವು ಅಪೇಕ್ಷೆ ಪಡ್ತೇವೆ. ಪೂರ್ತಿ ಹಾಗೆ ಪರಂಪರಾ ಗುರುಕುಲಕ್ಕೆ ಸಲ್ಲಬೇಕು. ಹಾಗೆ ಮಾತೆಯರು ಮತ್ತು ಮಹನೀಯರು ಅಲ್ಲಿಂದ ಸಿದ್ಧರಾಗಿ ಹೊರಗೆ ಬರಬೇಕು. ಶಾಸ್ತ್ರಜ್ಞರು ಸಮಾಜಕ್ಕೆ ಕೊಡುಗೆಯಾಗಿ ಅಲ್ಲಿಂದ ಹೊರಗೆ ಬರಬೇಕು. ಶಾಸ್ತ್ರಗಳ
ಮರ್ಮವನ್ನು ಅರ್ಥವರು, ಸೂಕ್ಷ್ಮಗಳನ್ನು ಅರ್ಥವರು, ಸಮಾಜದಲ್ಲಿ ಶಾಸ್ತ್ರದ ಬೆಳಕನ್ನು ಪಸರಿಸ್ತಕ್ಕಂಥವ್ರು ಅಂಥವರು ಅಂತ. ಅರ್ಥ ಗೊತ್ತಿಲ್ಲದ ಶಾಸ್ತ್ರ ಗೊತ್ತಿದ್ದು ಪ್ರಯೋಜನ ಏನು, ಅಥವಾ ಆಚರಣೆ ಇಲ್ಲದೆ ಇರತಕ್ಕಂಥ ಶಾಸ್ತ್ರ ಏನು ಪ್ರಯೋಜನ ಮಾಡ್ತದೆ? ಅಂದರೆ ಪರಂಪರಾ ಗುರುಕುಲ ಅದು ಹೋಗ್ತಾ ಇರೋ ದಾರಿ ಹೇಗೆ ಅಂದರೆ ಸೂಕ್ಷ್ಮಗಳನ್ನ ಮರ್ಮಗಳನ್ನ ತಿಳಿಸ್ಕೊಡೋ ಪ್ರಯತ್ನ ಮಾಡಲಾಗ್ತಾ ಇದೆ ಶಾಸ್ತ್ರಗಳದ್ದು. ಅಲ್ಲಿ ಮಾತ್ರ ಅಲ್ಲ, ಆಚರಣೆ ಇದೆ, ಅಲ್ಲಿ ಆಚರಣೆ ಇದೆ. ಹಾಗಾಗಿ ಅವರಿಗೆ ಹೊರಗಡೆ ಬಂದರೆ ಅವರು ಒಂದು ನಿಧಿಗಳಂತೆ ಹೊರಗಡೆ ಬರ್ತಾರೆ, ಇಡೀ ಸಮಾಜಕ್ಕೆ ಬೆಳಕಾಗಿ ಅವರು ಹೊರಗಡೆ ಬರ್ತಾರೆ. ತುಂಬ ಜ್ಞಾನವನ್ನು ಹೊತ್ತು ಅವರು ಸಮಾಜಕ್ಕೆ ಬರ್ತಾರೆ. ತುಂಬ ದೊಡ್ಡ ಲಾಭ ಸಮಾಜಕ್ಕೆ ಆಗ್ತದೆ, ಬಹಳ ದೊಡ್ಡ ಲಾಭ ಸಮಾಜಕ್ಕೆ ಆಗ್ತದೆ ಅದರಿಂದ. ಹಾಗಾಗಿ ನಿಮ್ಮ ಸೇವೆ ಅಲ್ಲಿಗೆ ಸಲ್ಲಲಿ. ಅಲ್ಲಿ ಪರಂಪರಾ ಗುರುಕುಲದಲ್ಲಿ ಗಂಡ್ಮಕ್ಳು ಚೆನ್ನಾಗಿದ್ದಾರೆ, ಹೆಣ್ಮಕ್ಳು ಚೆನ್ನಾಗಿದ್ದಾರೆ, ಏನು ಸಂಶಯ ಇಲ್ಲ. ಆದರೆ ಮಾತೆಯರ ಸಮರ್ಪಣೆ ಆಗಿದ್ದರಿಂದ ಹೆಣ್ಮಕ್ಳ ನೆನಪು ಮಾಡ್ಕೊಳ್ತಾ ಇರುವಂಥದ್ದು ತುಂಬ ಅದ್ಭುತವಾಗಿದೆ ಆ ಮಕ್ಕಳ ಬೆಳವಣಿಗೆ. ಅಷ್ಟಂತೂ ನಾವು ಧಾರಾಳವಾಗಿ ಹೇಳ್ಬೋದು. ಹಾಗಾಗಿ ನೀವೆಲ್ಲ ಕಾಣಿಕೆ ಸಮರ್ಪಣೆ ಮಾಡಿದ್ದೀರಿ ಪರಂಪರಾ ಗುರುಕುಲಕ್ಕೆ, ಅದು ಹೋಗಿದೆ. ನಿಮ್ಮ ಮಕ್ಕಳನ್ನು ಕಾಣಿಕೆಯಾಗಿ ಸಮರ್ಪಣೆ ಮಾಡಿ, ಅದು ಪರಂಪರಾ ಗುರುಕುಲಕ್ಕೆ, ಶಿವಗುರುಕುಲಕ್ಕೆ ಹೋದರೆ ಅದು ದೊಡ್ಡ ದೊಡ್ಡ ಆಸ್ತಿಯಾಗಿ ಸಮಾಜಕ್ಕೆ ಸಲ್ತದೆ. ಅದು ಕೂಡ ನಡಿಬೇಕು ಎಂಬುದಾಗಿ ಸಮಯದಲ್ಲಿ ನೆನಪು ಮಾಡ್ಕೊಳ್ತಿರುವಂಥದ್ದು. ಹಾಗೆ ಪರಂಪರಾ ಗುರುಕುಲದ ಪಕ್ಕದಲ್ಲೇ ಶಿವಗುರುಕುಲ ಇದೆ, ಅದು ಅದ್ಭುತವಾಗಿ ನಡೀತಾ ಇದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಶಿವಗುರುಕುಲ ಕೂಡ ತುಂಬ ಚೆನ್ನಾಗಿ, ತುಂಬ ಚೆನ್ನಾಗಿ ಅದರಲ್ಲಿ ನಡೀತಾ ಇರೋ ಕಾರ್ಯ ಇದೆಯಲ್ಲ, ಅದು ಮೂಲಭೂತ ಅದು ಅಂತ. ಶಂಕರಾಚಾರ್ಯರು ಅವರ ಅವತಾರದ ಉದ್ದೇಶ ಏನು ಅಂದರೆ ವೇದಗಳನ್ನು ಉಳಿಸುವಂಥದ್ದು. ನಮೋಸ್ತು ಗುರವೇ ತುಭ್ಯಂ ಏನ ವೇದಾ ಸುರಕ್ಷಿತಾ ಅಂತ. ವೇದಗಳನ್ನು ರಕ್ಷಣೆ ಮಾಡಿರ್ತಕ್ಕಂಥ ಗುರು ಅಂತ. ಅವರಿಲ್ಲದೆ ಇದ್ದಿದ್ರೆ ನಮ್ಮ ಪಾಲಿಗೆ ವೇದಗಳು ಉಳಿತಾ ಇರಲಿಲ್ಲ ಅಂತ, ಕಿಲುವಾಗಿ ಹೋಗ್ಬಿಡ್ತಾ ಇತ್ತು ಅಂತ. ಹಾಗಾಗಿ ಅವರ ಅವತಾರದ ಮೂಲೋದ್ದೇಶವೇ ವೇದಗಳ ರಕ್ಷಣೆ ಮಾತ್ರವಲ್ಲ, ವೇದ ಬೋಧಿತವಾದ ಜೀವನ ಪದ್ಧತಿಯ ರಕ್ಷಣೆ ಸಲುವಾಗಿ ಅವರು ತುಂಬ ಪ್ರಯತ್ನವನ್ನು ಮಾಡಿದರು. ಶಂಕರಾಚಾರ್ಯರು ದೊಡ್ಡ ಕಾರ್ಯವನ್ನು ಅವರು ಮಾಡಿದರು. ಅದರ ಮುಂದುವರಿಕೆ ಶಿವಗುರುಕುಲದ ರೂಪದಲ್ಲಿ ಆಗ್ತಾ ಇರತಕ್ಕಂಥದ್ದು. ಇಲ್ಲಿ 4 ವೇದಗಳ ಎಲ್ಲ ಶಾಖೆಗಳ ಅಧ್ಯಾಪನೂ ನಡಿಬೇಕು ಅಂತ ಅಪೇಕ್ಷೆ ಇರುವಂಥದ್ದು ನಮಗೆ ಮುಂದೆ ಬರುವ ಕಾಲದಲ್ಲಿ. ಈಗಲೂ ಕೂಡ ತುಂಬ ವಿಸ್ತಾರವಾಗಿ ನಡೀತಾ ಇದೆ ಇಲ್ಲಿ ವೇದ ರಕ್ಷಣೆಯ ಕಾರ್ಯ. ಅಲ್ಲಿಗೂ ಒಂದು ಸಮರ್ಪಣೆ ಸಂದಿದೆ. ನಮ್ಮ ವೈದಿಕರು ಅವರು ಒಂದು ದೊಡ್ಡ ಮೊತ್ತವನ್ನು ಸಮರ್ಪಣೆ ಮಾಡಿದ್ದಾರೆ. ವೈದಿಕರಲ್ಲಿ ತುಂಬ ದೊಡ್ಡ ಜಾಗೃತಿ ಉಂಟಾಗ್ತಾ ಇದೆ. ಅವರು ತಮ್ಮ ಆದಾಯದ, ತಮ್ಮ ದಕ್ಷಿಣೆಯ ಒಂದು ಭಾಗವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಮಠಕ್ಕೆ. ಆ ಎಲ್ಲ ಮೊತ್ತವನ್ನು ಶಿವಗುರುಕುಲಕ್ಕೆ ನಾವು ಅದನ್ನು ಒಪ್ಪಿಸ್ತೇವೆ. ಇವತ್ತು ನೀವು ಏನು ಕೊಟ್ಟರು ಅಲ್ಲಿಗೆ ಹೋಗೋದು. ನೀವೇನು ಕಾಣಿಕೆ ಇವತ್ತು ಸಮರ್ಪಣೆ ಮಾಡಿದ್ರಿ, ಇದಲ್ಲದೆ ನಮಗೇಂತ ನೀವು ಸಮರ್ಪಣೆ ಮಾಡಿದ್ರು, ಇವತ್ತಿನ ಮಟ್ಟಿಗೆ ಏನಿಟ್ಟರು ಇಲ್ಲಿ ಅದು ಅಲ್ಲಿಗೆ ಹೋಗ್ತದೆ ಅಂತ. ಶಿವಗುರುಕುಲ ಪರಂಪರಾ ಗುರುಕುಲಕ್ಕೆ ಅದು ಹೋಗುವಂಥದ್ದು ಬೇರೆ ಎಲ್ಲಿಗೂ ಅಲ್ಲ ಅನ್ನೋದನ್ನು ಮತ್ತೊಮ್ಮೆ ನಾವು ನೆನಪು ಮಾಡ್ಕೊಳ್ತೇವೆ. ನಿಮ್ಮ ಗಮನಕ್ಕೆ ಏನು ಬಂತೋ ಏನು ಹೋಯ್ತೋ, ಯಾರು ಏನು ಉಡುಗೊರೆ ಕೊಟ್ಟರು, ಯಾರು ಏನು ಕಾಣಿಕೆ ಕೊಟ್ಟರು, ಏನನ್ನ ಕೊಟ್ಟರು ಕೂಡ ಅದು ಆ 2 ಗುರುಕುಲಗಳಿಗೆ ಅದು ಹೋಗಲಿ. ಯಾಕೆಂದರೆ ಆ 2 ಗುರುಕುಲಗಳು 2 ಕಣ್ಣುಗಳಿದ್ದಾಗ. ಈ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕೆ ಅಥವಾ ಸಮಾಜಕ್ಕೆ 2 ಕಣ್ಣುಗಳಿದ್ದ ಹಾಗೆ ಅಂತ. ನಮ್ಮ ಇಡೀ ಆಶಯ ಅಲ್ಲಿದೆ ಅಂತ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಮುಂದೆ ಏನು ಕಲ್ಪವೃಕ್ಷವಾಗಿ ಬೆಳಿಬೇಕೋ, ಸಕಲ ವಿದ್ಯೆ ಕಲೆಗಳ ನೆಲೆಯವಾಗಿ ಅದು ಬೆಳಿಬೇಕೋ, ಅದರ ಬೀಜ ಅಲ್ಲಿದೆ ಅಂತ, ಅದರ ಅಂಕುರ ಅಲ್ಲಿದೆ ಅಂತ. ಅಲ್ಲಿಂದ್ರೆ ನಾಳೆ ತಕ್ಷಶಿಲೆಯ ಒಂದು ಪ್ರತಿರೂಪವಾಗಿರ್ತಕ್ಕಂಥ ಗುರುಕುಲ ವಿಶ್ವವಿದ್ಯಾಲಯ ಬೆಳೀತಕ್ಕಂಥದ್ದು ಅಲ್ಲಿಂದೇ ಬೆಳಿಬೇಕಾಗಿರುವಂಥದ್ದು ಅಂತ. ಹಾಗಾಗಿ ಅಲ್ಲಿ ಮೂಲ ರೂಪ ಇದೆ ಈಗಾಗಲೇ. ನಮ್ಮ ಕನಸಿನ ಪುಟ್ಟ ರೂಪ ಅಲ್ಲಿ ನೀವು ಕಾಣಬಹುದು. ಹಾಗಾಗಿ ಆ ಕಡೆಗೆ ಒಂದು ನಮ್ಮ ಗಮನ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿನ ಎಲ್ಲ ಗುರುಕುಲಗಳು ಆಧಾರಿಗೆ ಪೋಷಕವಾಗಿವೆ, ಪೂರಕವಾಗಿವೆ. ಎಲ್ಲ ಗುರುಕುಲಗಳಲ್ಲೂ ಒಳ್ಳೆ ಕೆಲಸ ನಡೀತಾ ಇದೆ, ಸಂಶಯ ಏನೂ ಇಲ್ಲ. ಆದರೆ ಶಿವಗುರುಕುಲ ಪರಂಪರಾ ಗುರುಕುಲಗಳ ಕಡೆ ನಿಮ್ಮ ಗಮನವನ್ನು ಈ ಕಾರಣಕ್ಕೋಸ್ಕರವಾಗಿ ನಾಳೆ ಸಮಾಜಕ್ಕೆ ಅದೇನು ಮಾಡಬಲ್ದು, ದೇಶಕ್ಕೆ ಏನು ಮಾಡಬಲ್ದು ಅನ್ನೋ ಕಾರಣಕ್ಕೆ ಈ ಮಾತನ್ನು ವಿಶೇಷವಾಗಿ ನಾವು ಹೇಳ್ತಾ ಇರುವಂಥದ್ದು. ಹಾಗಾಗಿ ವೈದಿಕರ ಕೊಡುಗೆ ಲಕ್ಷ ಲಕ್ಷ ರೂಪದಲ್ಲಿ ಅದು ಅಲ್ಲಿಗೆ ಸಲ್ಲಲಿ. ವೈದಿಕರು ಮುಂದೆಯೂ ಶಿವಗುರುಕುಲದ ಪೋಷಕರಾಗಿ ಅವರು ಇರಬೇಕು, ವೈದಿಕರೆಲ್ಲರೂ ಕೂಡ. ಯಾಕೆಂದರೆ ಅವರ ಮುಂದಿನ ಪೀಳಿಗೆ ಅಲ್ಲಿಂದ ಸಿದ್ಧಾಗಿ ಬರತಕ್ಕಂಥದ್ದು ಅಂತ ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಮತ್ತು ಈ ಶಿವಗುರುಕುಲ ಆಗಲಿ ಪರಂಪರಾ ಗುರುಕುಲ ಆಗಲಿ ಸಮಾಜಕ್ಕೆ ಸೇರಿದ್ದು. ಮಠದ ಸ್ವಾಮಿತ್ವ ಇಲ್ಲ ಅದರ ಮೇಲೆ, ಮಹಾಮಂಡಲದ ಸ್ವಾಮಿತ್ವ ಇರ್ತಕ್ಕಂಥದ್ದು. ಆ 2 ಗುರುಕುಲಗಳ ಮೇಲೆ ಅದರ ಅಧಿಕೃತ ಸ್ವಾಮಿತ್ವ ಇರ್ತಕ್ಕಂಥದ್ದು ಮಹಾಮಂಡಲದ್ದು. ಅದರ ಅರ್ಥ ಏನಂದರೆ ನಿಮಗೇ ಸೇರಿದ್ದು. ಹಾಗಾಗಿ ಹಾಗೆ ಬಂದು ಹೀಗೆ ಹೋಯ್ತದು, ನಿಮ್ಮಿಂದ ಏನು ಬಂತು ಅದು ಅಲ್ಲಿಗೆ ಸಂದಿದ್ದು ಅಂತ.
ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ನಿಮ್ಮದೇ ಹೊಣೆಗಾರಿಕೆ ಅದು. 2 ಗುರುಕುಲಗಳನ್ನು ಬೆಳೆಸುವಂಥದ್ದು, ಬೆಳಗಿಸುವಂಥದ್ದು ನಿಮ್ಮದೇ ಹೊಣೆಗಾರಿಕೆ ಅನ್ನೋದನ್ನು ಕೂಡ ಈ ಸಮಯದಲ್ಲಿ ನಾವು ಸ್ಮರಣೆ ಮಾಡ್ಕೊಳ್ತೇವೆ ಅಂತ. ಇನ್ನು ಕೊನೆ ಭಾಗ ಅದೇನೆಂದರೆ, ವರ್ಧಂತಿ ಆಚರಣೆ ಮಾಡ್ಕೊಳ್ಬಹುದಾ ಅಥವಾ ಮಾಡಬಹುದಾ ಎನ್ನುವ ಪ್ರಶ್ನೆ ಕೊನೆಯದು. ಮಾಡಿ ಆಗಿದೆ ಈಗ, ಆದರೂ ಪ್ರಶ್ನೆಗೆ ಒಂದು ಉತ್ತರ ನಾವು ಕಂಡುಕೊಳ್ಳಲೇಬೇಕು ಅಂತ. ಯಾಕೆಂದರೆ ಅದು ಸರಿಯಾ ತಪ್ಪ, ಆಚರಿಸ್ಬೇಕೋ ಬೇಡವಾ ಅಂತ ತಿಳಿದೇ ಆಚರಣೆ ಮಾಡೋದಕ್ಕೆ ಅರ್ಥ ಇಲ್ಲ ಅಂತ. ಈಗ ನಮ್ಮ ಕಡೆಯಿಂದ ನೋಡಿದಾಗ ವರ್ಧಂತಿ ಆಚರಣೆಯನ್ನು ಮಾಡಬಾರದು. ಸಂಸ್ಥಾನದ ಕಡೆಯಿಂದಲೇ ನೋಡಿದರೆ, ಸನ್ಯಾಸದ ಕಡೆಯಿಂದಲೇ ನೋಡಿದರೆ ವರ್ಧಂತಿ ಆಚರಣೆ ಇಲ್ಲ. ಯಾಕಿಲ್ಲ ಅಂದರೆ, ದೇಹ ಬಂದ ದಿನ ವರ್ಧಂತಿ ಅಂದರೆ, ನಮ್ಮ ಬದುಕಿನ ಲಕ್ಷ್ಯ, ಈ ಆಶ್ರಮದ ಲಕ್ಷ್ಯ ಏನಂದರೆ ಕಳ್ಕೊಳ್ಳುವಂಥದ್ದು. ಅದನ್ನು, ದೇಹವನ್ನು, ಬರೀ ಸ್ಥೂಲ ದೇಹವನ್ನು ಮಾತ್ರ ಅಲ್ಲ, ಸೂಕ್ಷ್ಮ ದೇಹವನ್ನು, ಕಾರಣ ದೇಹವನ್ನು, ಎಲ್ಲ ಅಂಗಿಗಳನ್ನು, ಅರಿವುಗಳನ್ನು ಎಲ್ಲ ಕಳಚಿ ಕೇವಲ ಜ್ಯೋತಿಯಾಗಿ ಉಳಿಯುವ ಸಲುವಾಗಿ ಈ ಆಶ್ರಮ ಇದೆ ಅಂತ. ದೇಹ ಬಂದಿದ್ದು ಸಂಭ್ರಮ ಅಲ್ಲ ಹಾಗೆ ನೋಡುವಾಗ ಅಂತ. ಈ ಲೋಕಕ್ಕೆ ಬಂದಿದ್ದು ಸಂಭ್ರಮ ಅಲ್ಲ ಏನು. ಯಾಕೆಂದ್ರೆ ಈ ಲೋಕವನ್ನು ದಾಟಿ ಹೋಗುವ ಪ್ರಯತ್ನ ಈ ಆಶ್ರಮ ಇರುವಂಥದ್ದು ಹಾಗೆ ಅಂತ. ಈ ಎಲ್ಲ ಲೋಕಗಳನ್ನ ಮೀರಿ, 14 ಲೋಕಗಳನ್ನ ಮೀರಿ ಆಚೆಗೆ ಹೋಗ್ತಕ್ಕಂಥ ಪ್ರಯತ್ನ ಇದು ಸನ್ಯಾಸಾಶ್ರಮ ಅಂದ್ರೆ. ಮತ್ತೆ ದೇಹ ಬಂದಿದ್ದು ಸಂಭ್ರಮ ಆಗೋದು ಹೇಗೆ? ಇಲ್ಲ. ಈ ಅಭಿಮಾನಗಳನ್ನು ತೊರಿಬೇಕು ಅಂತಲೇ ಆಶ್ರಮ ಇರತಕ್ಕಂಥದ್ದು. ದೇಹಾಭಿಮಾನವನ್ನು ತೊರಿಬೇಕು, ವಿತ್ತಾಭಿಮಾನವನ್ನು ತೊರಿಬೇಕು, ಪುತ್ರಾಭಿಮಾನವನ್ನು ತೊರಿಬೇಕು. ಈ ಏಷಣಾತ್ರಯ ಅಂತ ಹೇಳ್ತಾರಲ್ಲ, ವಿತ್ತೇಷಣ, ಪುತ್ರೇಷಣ ಮೊದಲಾಗಿರ್ತಕ್ಕಂಥದ್ದು, ಇದೆಲ್ಲ ತೊರಿಬೇಕು ಅಂತ ಇರತಕ್ಕಂಥದ್ದು. ಹಾಗಾಗಿ ಎಲ್ಲಿ ವರ್ಧಂತಿ? ಬೆಳವಣಿಗೆ ಅಪೇಕ್ಷೆ ಪಡುವಂತಹ ಆಶ್ರಮ ಅಲ್ಲ ಇದು. ಗೃಹಸ್ಥಾಶ್ರಮ ಬೆಳವಣಿಗೆಗೆ ಇರ್ತಕ್ಕಂಥದ್ದು. ಆದರೆ ಈ ಸನ್ಯಾಸಾಶ್ರಮ ಇದು ಕಳೆಯುವ ಲೆಕ್ಕ, ಇದು ಕೂಡೋ ಲೆಕ್ಕ ಅಲ್ಲ. ಗೃಹಸ್ಥಾಶ್ರಮ ಕೂಡೋ ಲೆಕ್ಕ, ಸನ್ಯಾಸಾಶ್ರಮ ಕಳೆಯುವ ಲೆಕ್ಕ. ಅದು ಅಂತ ಎಲ್ಲವನ್ನೂ ಕಳ್ಕೊಳ್ಳುವಂಥದ್ದು ಅಂತ ಆಶ್ರಮ ಇದು. ಹಿಂದೊಮ್ಮೆ ಜ್ಯೋತಿಷದ ಪಾಠ ಮಾಡುವಾಗ ನಾವು ಒಂದ್ಸರಿ ಹೇಳಿದ್ದು ನೆನಪಡ್ಕೊಳ್ತೇವೆ. ರಾಹು ಕೆಲವು ಒಳ್ಳೆ ಸ್ಥಾನಗಳಲ್ಲಿ ಇದ್ದಾಗ ಜಾತಕದಲ್ಲಿ, ಆ ದಶೆ ಬಂದಾಗ ಜೀವನದಲ್ಲಿ ತುಂಬ ಕೆಲವು ಒಳ್ಳೆಯದನ್ನು ಕೊಡ್ತಾನೆ. ಆದರೆ ದಶಾವಸಾನೆ ಸಕಲಸ್ಯ ನಾಶಃ ಅಂತ. ಆ ದಶೆ ಮುಗಿಯುವಾಗ ಎಲ್ಲ ತಗೊಂಡು ಹೋಗ್ತಾನೆ, ಏನೊಂದು ಉಳಿಸೋದಿಲ್ಲ ಅಂತ. ಹಾಗೆ ರಾಹು ಸರ್ವಾಪೀಠದಲ್ಲಿ ಅವರು ಹೇಳಿದ ರಾಶಿಯಲ್ಲಿ, ಜ್ಯೋತಿಷದಲ್ಲಿ ಹೇಳಿದ ರಾಶಿಯಲ್ಲಿ ಇರ್ತಕ್ಕಂಥದ್ದು ನಮಗೆ, ನಮ್ಮ ಕುಂಡಲಿಯಲ್ಲಿ ರಾಹು ದಶೆ ಅಲ್ಲಿ ಅನೇಕ ಶುಭಗಳು ಬಂದು ನಮಗೆ ರಾಹು ದಶೆ ಸಂದರ್ಭದಲ್ಲಿ ಬರಲಿಲ್ಲ ಅಂತೇನಿಲ್ಲ. ರಾಹು ದಶೆ ಕೊನೆಯಲ್ಲಿ ಸನ್ಯಾಸ ಆಯಿತು. ಸನ್ಯಾಸ ಆದಾಗ ಎಲ್ಲ ಗುಡಿಸ್ಕೊಂಡು ಹೋಯ್ತು ನೋಡಿ, ಒಂದೇ ಒಂದು ಉಳಿಲಿಲ್ಲ ಅಂತ. ಆ ಸಮಯದಲ್ಲಿ ಈ ರಾಹು ದಶೆಯಲ್ಲಿ ಏನೇನು ಮಾಡಿದ್ವೋ, ಉದಾಹರಣೆಗೆ ವೇದಾಧ್ಯಯನ ಮಾಡಿದ್ವೋ ಅದನ್ನು ತ್ಯಾಗ ಮಾಡಬೇಕಾಗ್ತದಲ್ಲ. ಸನ್ಯಾಸಾಶ್ರಮ ಅಂದರೆ ವೇದವನ್ನು ಇಟ್ಕೊಂಡು ಮುಂದುವರಿಯೋದಿಲ್ಲ ಆಶ್ರಮ ಅದು ಅಂತ. ಶಿಖೆಯನ್ನು ತ್ಯಾಗ ಮಾಡಬೇಕಾಯ್ತು. ಅಲ್ಲಿ ಯಜ್ಞೋಪವೀತ ರಾಹು ದೇಶದಲ್ಲಿ ಬಂದಿದ್ದು ನಮಗೆ, ಯಜ್ಞೋಪವೀತನೂ ತ್ಯಾಗ ಮಾಡಬೇಕು. ಪೂರ್ವಾಶ್ರಮದ ಬಂಧಗಳಿಂದ ತ್ಯಾಗ ಮಾಡೋದಂತ ಹೇಗೂ ಇದ್ದೇ ಇದೆ. ಎಲ್ಲ ಸಂಬಂಧಗಳು, ಸಂಪಾದನೆಗಳು ಎಲ್ಲವನ್ನೂ ಬಿಡಬೇಕಾಗ್ತದೆ. ಹಾಗಾಗಿ ಆ ಜ್ಯೋತಿಷದ ಪಂಕ್ತಿಗೆ ನಾವು ಉದಾಹರಣೆಯಾಗಿ ನಿಂತು ಅಂತ. ಎಲ್ಲವನ್ನು ರಾಹು ದಶೆಯಲ್ಲಿ ಬಂದಿದ್ದು ಎಲ್ಲವೂ ಕಳ್ಕೊಂಡು ಸನ್ಯಾಸಾಶ್ರಮ ಅಂತ. ಆದರೆ ಕಳ್ಕೊಂಡಿದ್ರಿಂದ ದೊಡ್ಡ ಲಾಭ ಆಗಿದೆ, ಅದು ಬೇರೆ ಮಾತು. ಇದು ಎಲ್ಲಕ್ಕಿಂತ ದೊಡ್ಡ ಲಾಭ ಆಗ್ತದೆ ಅಂತಲೇ ಕಳ್ಕೊಡೋದು ಅದನ್ನು ಅಂತ. ಆ ಉದ್ದೇಶವೇ ಆಗಿರುವಂಥದ್ದು, ಅದು ಬೇರೆ ಮಾತು. ಯಾಕಂತ ಹೇಳಿದ್ರು ಅಂದರೆ ಕಳೆಯೋ ಲೆಕ್ಕ ಇದು ಅಂತ. ಹಾಗಾಗಿ ವರ್ಧಂತಿ ಪ್ರಶ್ನೆ ಎಲ್ಲಿದೆ? ಇಲ್ಲ. ಆದರೆ ನಿಮಗೆ ಅಂತ ಬಂದಾಗ ಅದೇ, ನೀವು ಸನ್ಯಾಸಿಗಳಲ್ಲ, ನೀವು ಸನ್ಯಾಸಿಗಳಾದ್ರೆ ವಿಷಯ ಬೇರೆ ಅಂತ. ನೀವೇನು ಸನ್ಯಾಸಿಗಳಲ್ಲ ಅಂತ. ಹಾಗಾಗಿ ನೀವು ಆಚರಣೆ ಮಾಡಬಾರ್ದು ಅಂತ ಅನ್ನೋದಕ್ಕೆ ಶಾಸ್ತ್ರ ಇಲ್ಲ. ಅದಕ್ಕೇನು ಶಂಕರಾಚಾರ್ಯರ ಜನ್ಮದಿನವನ್ನು ಆಚರಣೆ ಮಾಡ್ತೇನೋ ಅಲ್ವಾ? ಶಂಕರ ಜಯಂತಿ ಅನ್ನೋ ಹೆಸರಲ್ಲಿ ಮಠಗಳು ಆಚರಣೆ ಮಾಡ್ತೇವೆ, ಎಲ್ಲ ಮಠಗಳು ಆಚರಣೆ ಮಾಡ್ತೇವೆ. ಶಂಕರ ಪರಂಪರೆ ಎಲ್ಲ ಮಠಗಳು ಕೂಡ ಆಚರಣೆ ಮಾಡ್ತೇವೆ. ಅದು ಹೇಗೆ ಮಾಡೋದು ಅನ್ನೋ ಪ್ರಶ್ನೆ ಬರ್ಬೋದಲ್ವ ಪಕ್ಕದಲ್ಲೇ. ಶಿಷ್ಯರು ಮಾಡಬಹುದು ಅಂತ. ಶಿಷ್ಯರು ಅದು ಸನ್ಯಾಸಿಗಳೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ತಮ್ಮ ಗುರು ಲೋಕಕ್ಕೆ ಬಂದಿದ್ದೋ
ಅಥವಾ ದೀಕ್ಷೆಯನ್ನು ಸ್ವೀಕಾರ ಮಾಡಿದ್ದು, ಇಂಥ ವಿಶೇಷ ಪರ್ವಗಳನ್ನು ಅವರು ಆಚರಣೆ ಮಾಡ್ಕೊಳ್ಬೋದು, ತೊಂದರೆ ಏನೂ ಇಲ್ಲ. ಆದರೆ ಹೇಗೆ ಆಚರಣೆ ಮಾಡಬೇಕು ಅಂದರೆ ಅದಕ್ಕೆ ಸಲ್ಲುವಂತೆ ಆಚರಣೆ ಮಾಡಬೇಕು ಅಲ್ವಾ. ನೀವು ಉಫ್ ಅಂತ ಆಚರಣೆ ಮಾಡೋ ಹಾಗಿಲ್ಲ ಇದನ್ನ ಅಂತ ಉದಾಹರಣೆಗೆ ಹೇಳಿದ್ದು ಅಂತ. ದೀಪ ಹೊತ್ತಿದ್ದಲ್ವ, ಅದು ದೀಪ ಆರಿಸಿ ನೀವು ಆಚರಣೆ ಮಾಡೋ ಹಾಗಿಲ್ಲ ಅಂತ ಅದನ್ನ ಅಂತ. ದೀಪ ಬೆಳಗಿಸಿ ಆಚರಣೆ ಮಾಡಬೇಕು ಅಂತ ನಾವು ಯಾವ ಅರ್ಥದಲ್ಲಿ ಹೇಳ್ತಿದ್ದೇವೆ ಅಂದರೆ, ನೋಡಿ ನಾನು ನಿಮಗೆ ನೇರವಾಗಿ ಹೇಳುವಂಥದ್ದು, ನಿಮಗೆ ಎಲ್ಲರೂ ನಮ್ಮ ನೆನಪಾದರೆ ನಮಗೇನಾದರೂ ಮಾಡಬೇಕು ಅಂತ ಅನ್ಸಿದ್ರೆ ನೇರವಾಗಿ ಹೋಗಿ ಗೋವುಗಳಿಗೆ ಹುಲ್ಲು ಕೊಡಿ, ನೀರು ಕೊಡಿ. ಗೋವುಗಳ ನಾವೇ ಹೋಗಲಾಡಿಸಿ. ಅಷ್ಟು ಚೆನ್ನಾಗಿ ನೀವು ನಮಗೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ನೇರವಾಗಿ ನೀವು ಏನು ಮಾಡಿದ್ರು ಕೂಡ ಹಾಗೆ ಅಲ್ಲೇ ಮುಟ್ಟಿದಾಗ ಇಲ್ಲಿ ಮುಟ್ಟೋದಿಲ್ಲ ಅಂತ, ನಮಗೆ ಮುಟ್ತದೆ ಅದು ಅಂತ. ದೇವರ ಕೋಣೆಗೆ ಹೋಗಿ ದೀಪ ಹೊತ್ತಿಸಿ ನಮಸ್ಕಾರ ಮಾಡಿ, ನಮಗೆ ಸಲ್ತದದು. ಸನಾತನ ಧರ್ಮದ ಉಳಿವಿಗೆ ಸಲ್ಲುವ ಚಿಕ್ಕ ಅಥವಾ ದೊಡ್ಡ ಯಾವುದಾದ್ರೂ ಕಾರ್ಯವನ್ನು ಮಾಡಿ, ನಮಗೆ ಸಲ್ತದೆ ಅದು. ನೀವು ಅದು ಹೊರತು ಬೇರೆ ಯಾವ ವೈಭವ ಮಾಡಿದ್ರು ಕೂಡ ನಮಗೆ ಸಲ್ಲೋದಿಲ್ಲ, ಅದು ಮುಟ್ಟೋದಿಲ್ಲ ನಮಗದು ಅಂತ. ಅದರ ಬದಲು ಯಾವುದಕ್ಕಾಗಿ ಜನ್ಮ ಬಂತೋ, ಯಾವುದಕ್ಕಾಗಿ ಜನ್ಮ ಈ ಜೀವನ ಇದೆಯೋ ಅಲ್ಲಿಗೆ ನೀವೇನಾದ್ರು ಮಾಡಿದರೆ ಅದು ನೇರ ನಮಗೆ ಸಲ್ಲುವಂಥದ್ದು ಅಂತ, ನೇರವಾಗಿ ನಮಗೆ ಸಲ್ಲುವಂಥದ್ದು. ಹಾಗಾಗಿ ವರ್ಧಂತಿ ಆಚರಣೆ ಮಾಡ್ತೇವೆ ಅಂತಂದ್ರೆ ನಾವು ಬೇಡ ಅಂತಲೇ ಹೇಳ್ತೇವೆ. ಅದಕ್ಕೆ ಯಾಕೆ ಮಾಡ್ತೀರಪ್ಪ ಸುಮ್ಮನೆ ಅಂತ, ಅಗತ್ಯ ಇಲ್ಲ ಅಂತ. ಆದ್ರೆ ಹೀಗೆ ಮಾಡ್ತೇವೆ ಅಂದ್ರೆ ಶಿವಗುರುಕುಲಕ್ಕೆ ಒಂದು ಕಾಣಿಕೆ ಸಲ್ತದೆ ಅಂದ್ರೆ ಯಾವುದಾದ್ರೂ ನೆಪದಲ್ಲಿ ಮಾಡಿ ಅದನ್ನ ಅಂತ. ವರ್ಧಂತಿ ಆದ್ರೂ ಆಗಲಿ ಇನ್ನೊಂದಾರು ಆಗಲಿ ಒಂದು ನೆಪ, ಒಂದು ನಿಮಿತ್ತವನ್ನು ಹೇಳಿ ಒಂದು ಒಳ್ಳೆ ಕೆಲಸ ಮಾಡಿ, ಸ್ವಾಗತ ಅದಕ್ಕೆ. ಹಾಗಾಗಿ ಈ ಬಗೆಯ ಆಚರಣೆಗಳಿಗೆ ಖಂಡಿತ ಸ್ವಾಗತ. ಬೇರೆ ವೈಭವಗಳು ಬೇಡ, ಬೇರೆ ಆಡಂಬರಗಳು ಖಂಡಿತ ಬೇಡ, ಅಪೇಕ್ಷೆ ಇಲ್ಲ ಅದು ಅಂತ. ಆದರೆ ನೀವು ಈ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಪೀಠ ಇರ್ಬೋದು, ಗೋರಕ್ಷಣೆ ಇರ್ಬೋದು, ಧರ್ಮ ರಕ್ಷಣೆ ಇರ್ಬೋದು, ಇದಕ್ಕಾಗಿ ಏನಾದರೂ ಮಾಡಿ. ಅದು ಅದರ ಆಚರಣೆ ಅಂತ. ಸರಿಯಾದ ಆಚರಣೆ ಯಾವುದಂದ್ರೆ ಅದು ಹೊರತು ಬೇರೆ ಅಲ್ಲ. ಹಾಗಾಗಿ ಇಲ್ಲಿಗೆ ಅದಕ್ಕೆ ಉತ್ತರ ಕೊಟ್ಟಂತೆ ಆಗಿದೆ ಎಂಬುದಾಗಿ ನಾವು ಭಾವಿಸುವಂಥದ್ದು. ಆಚರಣೆಯನ್ನು ಯಾರು ಮಾಡಬೇಕು, ಯಾರು ಮಾಡಬಾರ್ದು, ಆಮೇಲೆ ಹೇಗೆ ಮಾಡಬಹುದು ಅಂತ, ಹೇಗೆ ಮಾಡಬೇಕು ಅನ್ನೋದಕ್ಕೂ ಕೂಡ ಉತ್ತರ ಕೊಟ್ಟಂತೆ ಆಯಿತು ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ಅದು ಒಳ್ಳೆ ರೀತಿಯಲ್ಲಿ ಅದು ಸಂದಿದೆ. ಆ ಕಾರ್ಯ ನಡೀಲಿ ಮುಂದೆ ಬರೋ ದಿನಗಳಲ್ಲಿ. ಧರ್ಮ ರಕ್ಷಣೆಯ ಕಾರ್ಯ, ಅದಕ್ಕೆ ಈ ಬೇರೆ ಬೇರೆ ಹೆಸರುಗಳು. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಅಂದ್ರೂ ಅದೇ, ಅದು ಬೇರೆ ಅಲ್ಲ. ಗೋರಕ್ಷಣೆ ಅಂದ್ರೂ ಕೂಡ ಅದೇ. ಗೋವು ಅಂದ್ರೆ ಏನು? ಧರ್ಮ ಅದು ಅಂತ. ಧರ್ಮ ನೆಲೆಸಿದೆ ಗೋವಿನಲ್ಲಿ. ಹಾಗಾಗಿ ಗೋರಕ್ಷಣೆಯನ್ನ ಮಾಡಕ್ಕಿರುವಂಥದ್ದು. ಈಶ್ವರ ವೃಷವಾಹನ ಅಂದ್ರೆ ಏನು? ಧರ್ಮದ ಮೇಲೆ ಬರ್ತಾನೆ ನಮ್ಮಡೆಗೆ ಅಂತ. ಈಶ್ವರ ಬರ್ಬೇಕಾದ್ರೆ ವಾಹನ ಬೇಕಲ್ವಾ? ಧರ್ಮ. ಯಾವ ಧರ್ಮ ಅದು? ನಾವು ಸಂಪಾದನೆ ಮಾಡಿದ ಧರ್ಮ ಇದ್ರೆ, ನಮ್ಮ ಈ ಜನ್ಮದಲ್ಲಿ ಜನ್ಮಾಂತರಗಳಲ್ಲಿ ನಾವೇನು ಸಂಪಾದನೆ ಮಾಡಿರ್ತೇವೋ ಧರ್ಮವನ್ನ, ಅದೇ ಧರ್ಮವನ್ನು ಏರಿ ಈಶ್ವರ ನಮ್ಮ ಕಡೆಗೆ ಬರ್ತಾನೆ. ಈಶ್ವರ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಹಾಗಾಗಿ ಅವನು ವೃಷಭ ವಾಹನ ಅಂತ ಕರ್ಸ್ಕೊಳ್ಳುವಂಥದ್ದು. ಯಾಕೆಂದ್ರೆ ವೃಷೋಹಿ ಭಗವಾನ್ ಧರ್ಮ ಅಂತ. ಧರ್ಮ ರಕ್ಷಣೆ ಮಾಡೋಣ ನಾವೆಲ್ಲ ಸೇರಿ, ಸಂಸ್ಕೃತಿ ರಕ್ಷಣೆ ಮಾಡೋಣ, ಗೋ ರಕ್ಷಣೆ ಮಾಡೋಣ, ಮುಂದಿನ ಪೀಳಿಗೆಗೆ ಜ್ಞಾನವನ್ನು ಕೊಡೋಣ ಅಂತ. ಮುಂದಿನ ಪೀಳಿಗೆಗೆ ನೀವೇನು ಕೊಡ್ತೀರಿ ಅಂದ್ರೆ ಆಸ್ತಿ ಮಾಡಿ ಇಡ್ತೀರಲ್ಲ, ಏನು ಕೊಟ್ಟಂತೆ ಆಯ್ತು? ನೀವು ಏನನ್ನೂ ಕೊಟ್ಟಂತೆ ಆಗಲಿಲ್ಲ. ಆಸ್ತಿ ಎಲ್ಲಿವರೆಗೆ ಬರ್ತದೆ? ಆಸ್ತಿ ಇದ್ದೂ ಕೂಡ ಒಳ್ಳೆ ಬುದ್ಧಿ ಇಲ್ಲದೆ ಇದ್ರೆ, ಸಂಸ್ಕಾರ ಇಲ್ಲದೆ ಇದ್ರೆ ಏನು ಪ್ರಯೋಜನ? ನೋಡಿ, ಉತ್ತರಕ್ಕೆ ತಿರುಗಿಯೂ ನೀವು ಯಾವ್ದಾದ್ರು ಪೂಜಾ ಕ್ರಮಗಳನ್ನು ಮಾಡ್ಬೋದು, ಪಶ್ಚಿಮಕ್ಕೆ ತಿರುಗಿಯೂ ಮಾಡ್ಬೋದು. ನಮ್ಮ ಉಪಾಧ್ಯಾಯರು ನೆನೆಸ್ಕೊಳ್ತೇವೆ ನಾವು ಈ ಸಮಯದಲ್ಲಿ, ಶಂಕರಾಚಾರ್ಯ ಹೆಸರು ನೆನೆಸ್ಕೊಳ್ತೇವೆ. ಉತ್ತರಕ್ಕೆ ತಿರುಗಿ ಮಾಡಿದ್ರೆ ಏನು ಸಿಗುತ್ತೆ ಅಂದ್ರೆ ಜ್ಞಾನ ವೈರಾಗ್ಯಗಳು ಸಿಗುತ್ತೆ. ಉತ್ತರಕ್ಕೆ ತಿರುಗಿ ಮಾಡಿದ್ರೆ ಜೊತೆಯಲ್ಲಿ ಸಂಪತ್ತು, ಕುಬೇರನ ದಿಕ್ಕು ಅದು, ಸಂಪತ್ತು ಕೂಡ ಸಿಗುತ್ತೆ, ಜೊತೆಯಲ್ಲಿ ಜ್ಞಾನ ವೈರಾಗ್ಯಗಳನ್ನು ಕೊಡ್ತಕ್ಕಂಥ ದಿಕ್ಕು ಅದು ಅಂತ. ಹಾಗೆ ಉತ್ತರ ತಿರುಗಿ ಮಾಡಿ ಅಂತ. ಅದೇ ಪಶ್ಚಿಮಕ್ಕೆ ತಿರುಗಿ ಮಾಡಿದ್ರೆ ಸಂಪತ್ತು ಸಿಗುತ್ತೆ ಆಗಲೂ ಕೂಡ, ಆದ್ರೆ ಸಂಪತ್ತಿನ ಜೊತೆಗೆ ಸದ್ಬುದ್ಧಿ ಇರ್ತದೆ ಅಂತ ಏನಿಲ್ಲ ಅಂತ. ಯಾವುದೇ ಬಗ್ಗೆ ಸಂಪತ್ತನ್ನು ಕೊಡ್ತಕ್ಕಂಥ ದಿಕ್ಕು ಅದು ಪಶ್ಚಿಮ ದಿಕ್ಕು. ವರುಣ, ನೀರಿದ್ದಲ್ಲಿ ಸಂಪತ್ತು ಇರ್ತದೆ,
ವರುಣ ಅಂದರೆ ನೀರಿನ ದೇವತೆ, ಅವನು ನೀರಿದ್ದರೆ ಸಂಪತ್ತು ಇರಬೇಕು ಅಂತ ಲೆಕ್ಕ. ಅದು ಒಂದು ಮನುಷ್ಯ ನೀರನ್ನು ಹೇಗೆ ಖರ್ಚು ಮಾಡ್ತಾನೆ ಅನ್ನೋದ್ರ ಮೇಲೆ ಅವನು ಹಣವನ್ನು ಹೇಗೆ ಖರ್ಚು ಮಾಡ್ತಾನೆ ಅನ್ನೋದನ್ನು ತೀರ್ಮಾನ ಮಾಡ್ಬೋದಂತೆ, ಬಲ್ಲವರು ಹೇಳ್ತಾರೆ ಅಂತ. ಹಾಗಾಗಿ ಈ ಹೆಣ್ಣು ನೋಡೋಕೆ ಹೋದ್ರೆ ಸ್ವಲ್ಪ ಕೈ ನೀರು ಹಾಕಮ್ಮ ಅಂತೆಲ್ಲ ಹೇಳೋ ಪದ್ಧತಿ ಹಿಂದೆ ಅಂತ. ಕೈ ತೊಳಿಬೇಕು, ಕೈ ನೀರು ಹಾಕು ಅಂತ. ಕೈ ತೊಳಿಬೇಕು ಅಂತ ಆ ಉದ್ದೇಶ ಅಲ್ಲ ಅದು. ನೀರು ಹೇಗೆ ಹಾಕ್ತಾಳೆ ಅವಳು ಅಂತ ನೋಡ್ತಾ ಇರೋದು ಅದು ಅಂತ. ನೀರೆಷ್ಟು ಹಾಕ್ತಾಳೆ ಅವಳು ಅಂತ. ಹಾಗೆ ಒಂದ್ಸತಿ ಆದಾಗ ಏನೋ ಅಕಸ್ಮಾತ್ ಏನಾದ್ರು ಆಗ್ಬಿಡ್ಬೋದು. ಒಂದು 2-3 ಸತಿ ಅದು ಇದು ನೆಪಕ್ಕೆ ಅವಳಿಂದ ನೀರು ಹಾಕ್ಸ್ಕೊಂಡ್ರೆ ಆಗ ಅವಳು ದುಡ್ಡು ಹೇಗೆ ಖರ್ಚು ಮಾಡ್ತಾಳೆ ಮುಂದೆ ಅಂತ ಗೊತ್ತಾಗ್ತದೆ ಅಂತ. ದುಂದು ವೆಚ್ಚ ಮಾಡ್ತಾಳೆ ಅವಳು. ನೀವು ಇದನ್ನ ಪ್ರಯೋಗ ಮಾಡ್ತೀರಾ ಏನೋ ಗೊತ್ತಿಲ್ಲ, ನಾಳೆ ನೀವು ಇದನ್ನ, ಅಲ್ಲಿ ಪದ್ಧತಿಗಳು ಬಂದಿದ್ದ ಹಾಗೆ ಅಂತ. ಅಷ್ಟರಲ್ಲಿ ಒಂದು ಅಳಿಯುವಂಥದ್ದು ಅಂತ. ಸಂಪತ್ತನ್ನು ಹೇಗೆ ವಿನಿಯೋಗ ಮಾಡ್ತಾಳೆ ಅವಳು, ಯಾಕೆಂದ್ರೆ ಅವಳೇ ಮಾಡ್ಬೇಕಾಗಿರ್ತಕ್ಕಂಥದ್ದು ಸಂಪತ್ತನ್ನ. ಇನ್ನೊಂದ್ಸರಿ ಹೇಳ್ತೇವೆ, ತುಂಬಿದ ಸಭೆಯಲ್ಲಿ ದುಡಿಯೋ ಕೆಲಸ ಮಾತ್ರ ಗಂಡಸರಿದ್ದು, ಅದನ್ನು ಖರ್ಚು ಮಾಡೋ ಜವಾಬ್ದಾರಿ ಹೆಣ್ಮಕ್ಳಿಗೆ ಇರುವಂಥದ್ದು. ಶಾಸ್ತ್ರ ದೃಷ್ಟಿಯಿಂದ ಹೇಳ್ತಾ ಇರ್ತಕ್ಕಂಥದ್ದು, ಸ್ಮೃತಿಗಳು ಹೇಳೋದನ್ನ ಹೇಳ್ತಾ ಇರ್ತಕ್ಕಂಥದ್ದು. ದುಡಿದು ತಂದು ಹೆಂಡತಿ ಕೈಲಿ ಕೊಡ್ಬೇಕು ಅಂತ ಶಾಸ್ತ್ರ ಹೇಳೋದು. ನೀವು ಗಂಡಸರು ಏನೇನೋ ಅಮರ್ಯಾದೆ ಮಾಡ್ಕೊಳ್ಬೇಡಿ, ಶಾಸ್ತ್ರವೇ ಹಾಗೆ ಹೇಳಿದೆ. ನೀವು ಯಾರಾದ್ರೂ ಹಾಗೆ ಮಾಡ್ತಾ ಇದ್ರೆ ನೀವು ಸರಿಯಾಗಿ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಅದು ಹೆಣ್ಮಕ್ಳ ಕೈಲಿ ತಂದು ಕೊಡ್ಬೇಕು ಅಂತಿರುವಂಥದ್ದು. ಯಾಕೆಂದ್ರೆ ಮಿತವ್ಯಯ ಅವಳಿಗಿದೆ ಅಂತ ಶಾಸ್ತ್ರ ಹೇಳ್ತದೆ ಅಂತ. ಗಂಡಸರಿಗಿಂತ ಹೆಚ್ಚು ಮಿತವ್ಯಯ ಆಕೆಗಿರ್ತದೆ ಅಂತ. ಆಕೆ ನೋಡಿ ಖರ್ಚು ಮಾಡ್ತಾಳೆ ಅಂತ. ಯಾವುದಕ್ಕೆ ಖರ್ಚು ಮಾಡ್ಬೇಕು, ಎಷ್ಟು ಖರ್ಚು ಮಾಡ್ಬೇಕು ಅನ್ನೋದನ್ನ ವಿವೇಚನೆ ಮಾಡ್ತಾಳೆ ಅಂತ. ಈಗ ನಿಮ್ಮ ಕೈಲೇ ಇದ್ರೆ ಬೇರೆ ರೀತಿ ಆಗ್ತದೆ. ಈಗ ನಿಮ್ಮ ಕೈಲಿದ್ರೆ ಅವಳು ಎಷ್ಟು ಸೀರೆ ಕೇಳ್ತಾಳೋ, ಅವಳ ಕೈಲಿ ಇದ್ರೆ ಅಷ್ಟು ಸೀರೆ ತಗೊಳ್ಳೋದಿಲ್ಲ ಅವಳು. ಗುಟ್ಟು ಇದು ಅಂತ. ನೀವು ಕೊಡೋದಾದ್ರೆ ಅವಳಿಗೆ ಜಾಸ್ತಿ ಸೀರೆ ಬೇಕು, ಅವಳೇ ಖರ್ಚು ಮಾಡೋದಾದ್ರೆ ಅವಳಿಗೆ ಅದೇ ಸೀರೆ ಸಾಕು. ಅದು ಹಳತಾಗೋದೇ ಇಲ್ಲ ಆ ಸೀರೆ ಅಂತ. ಅದು ಸಹಜವಾಗಿ ಬರ್ತದೆ ಅವರಿಗೆ ಅಂತ. ಅದು ಮಿತವ್ಯಯ ಅಂತ ಅನ್ನೋದು ಅಂತ. ಹಾಗೂ ಒಂದು ಪರೀಕ್ಷೆ ಅಂತ. ಎಷ್ಟರ ಮಟ್ಟಿಗೆ ಮಿತವ್ಯಯ ಇದೆ ಅವಳಲ್ಲಿ, ಇಲ್ಲ ನಾಳೆ ಮನೇನ ಹಿಂಗೆ ನಡೆಸ್ತಾಳೆ ಅನ್ನೋ ಒಂದು ಪರೀಕ್ಷೆ ಅದು ಅಂತ. ಹಾಗಾಗಿ ಸಂಪತ್ತು ಮತ್ತು ನೀರು ಹತ್ರ ಸಂಬಂಧ. ಪಶ್ಚಿಮಕ್ಕೆ ತಿರುಗಿ ಅನುಷ್ಠಾನ ಮಾಡಿದ್ರೆ ಸಂಪತ್ತು ಬರ್ಬೋದು, ಆದ್ರೆ ಸದ್ಬುದ್ಧಿ ಬರದೇ ಇದ್ರೆ ತುಂಬಾ ತೊಂದರೆ ಆಗ್ತದೆ ಅಂತ. ಆ ಸಂಪತ್ತಿನಿಂದ ಅಂತ ಅನರ್ಥಗಳಾಗ್ತವೆ ಅಂತ. ಆ ಸಂಪತ್ತು ಅನುಕೂಲ ಮಾಡೋದಿಲ್ಲ, ಸಂತೋಷವನ್ನು ನೆಮ್ಮದಿಯನ್ನು ತರೋದಿಲ್ಲ ಸಂಪತ್ತು ಅಂತ. ಹಾಗೆ ಉತ್ತರಕ್ಕೆ ತಿರುಗಿ ಮಾಡಿ ಅಂತ ಹೇಳುವಂಥದ್ದು. ನೀವು ನಿಮ್ಮ ಮಕ್ಕಳಿಗೆ ಸಂಪತ್ತು ಕೊಡಬೇಡಿ, ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಿ, ಜ್ಞಾನ ಕೊಡಿ. ನಾಳೆ ನಿಮ್ಮನ್ನು ತಾಯಿ ತಂದೆಯನ್ನು ಗುರುತಿಸೋ ಯೋಗ್ಯತೆಯನ್ನು ಕೊಡಿ. ಅವರಿಗೆ ಪೂಜಿಸ್ಬೇಕು, ಅವರು ಆರಾಧಿಸ್ಬೇಕು. ನೀವು ಬೈದಿರ್ಬೋದು, ಹೊಡೆದಿರ್ಬೋದು, ಏನೋ ಒಂಚೂರು ಹೆಚ್ಚು ಕಡಿಮೆ ಆಗಿರ್ಬೋದು ಜೀವನದಲ್ಲಿ. ಅದು ತಾಯಿ ಅಂದ್ರೆ ತಾಯಿ ಅಂತ, ತಂದೆ ಅಂದ್ರೆ ತಂದೆ ಅಂತ. ದೇವರು ಕಣ್ಮುಂದಿರ್ತಕ್ಕಂಥದ್ದು, ಪ್ರತ್ಯಕ್ಷ ದೇವತೆಗಳು ಅನ್ನೋ ಭಾವ ಅವ್ರಿಗೆ ಹೇಗೆ ಬರ್ತದೆ ನೀವು ಜ್ಞಾನ ಕೊಡದೇ ಇದ್ರೆ? ವಿದೇಶಗಳಿಗೆ ಕಳಿಸಿ ದೊಡ್ಡ ದೊಡ್ಡ ಬೇರೆ ಬೇರೆ ಪದವಿಗಳನ್ನು ಕೊಡಿಸಿ ಶಿಕ್ಷಣ ಮಾಡಿಸಿ ಅವರಿಗೆ ಮೂಲವೇ ಮರೆತು ಹೋದ್ರೆ ಏನು ಪ್ರಯೋಜನ? ನಾಳೆ ಒಂದು ದಿವಸ ಅವರು ತಮ್ಮ ಪಿತೃಗಳಿಗೆ ಶ್ರಾದ್ದ ಮಾಡದೇ ಇದ್ರೆ ಒಂದು ದಿನ ನಾವುಗಳೇ ಉಪವಾಸ ಬೆಳಿಬೇಕಾಗ್ತದೆ ಅಂತ. ಈ ಮಕ್ಕಳನ್ನು ಬೆಳೆಸ್ತವ್ರು ಇರ್ತಾರಲ್ಲ, ಮುಂದೆ ಗತಿಸಿದ ನಂತರ ಅವರಿಗೆ ಉಂಡು ನೀರಿರೋದಿಲ್ಲ, ಹಸಿವೆ ನಿತ್ಯ ಶಾಶ್ವತ ಅನ್ನೋ ಹಾಗಾಗ್ತದೆ ಅಂತ. ಯಾಕಂದ್ರೆ ಗತಿಸಿದ ನಂತರ ಏನಾದ್ರು ಸಲ್ಲಬೇಕಲ್ಲ ಅಂತ. ಸಲ್ಲೋದು ಹೇಗೆ ಸಲ್ಲಬೇಕು ಅಂದ್ರೆ ಇಲ್ಲೇ ಶ್ರಾದ್ದಗಳು ಸರಿಯಾಗಿ ನಡಿಬೇಕು, ತರ್ಪಣಗಳು ಸರಿಯಾಗಿ ನಡಿಬೇಕು. ನಡೆಸ್ತಾರೆ ಅವರು. ನಡೆಸೋ ರೀತಿ ನೀವು ಅವರಿಗೆ ಶಿಕ್ಷಣ ಕೊಟ್ಟಿದ್ದೀರಾ, ಸಂಸ್ಕಾರ ಕೊಟ್ಟಿದ್ದೀರಾ ಅವರಿಗೆ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಹಾಗಾಗದೇ ಇದ್ರೆ ನಾಳೆ ನಿಮಗೆ ದುರ್ಗತಿ ಕಾದಿದೆ, ಅಧೋಗತಿ ಕಾದಿದೆ ಅಂತ. ಇಡೀ ಪಿತೃಗಳು ಪತನಗೊಳ್ತಾರೆ, ಸಂಪೂರ್ಣ ಪಿತೃಗಳೇ ಪತನಗೊಳ್ತಾರೆ. ಲುಪ್ತ ಪಿಂಡೋದಕ ಕ್ರಿಯಾ ಅಂತ ಗೀತೆ ವಾಕ್ಯ ಇದು. ಪತಂತಿ ಪಿತರೋ ಶೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ. ಪಿಂಡ ಉದಕ, ಆ ಪಿಂಡ ಮತ್ತು ತರ್ಪಣ ಆ ಕ್ರಿಯೆಗಳೆಲ್ಲಿದ್ದಾಗ ಪತಂತಿ ಪಿತರೋ ಶೇಷಾಂ, ಪಿತೃಗಳು ಮೇಲೆ ಹೋದವರು, ಒಳ್ಳೆ ಗತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಕೂಡ ಪತಂತಿ ಪತನಗೊಳ್ತಾರೆ ಅಂತೆ. ಇಷ್ಟು ಮಾಡಿದಂತೆ ಆಯ್ತು ನಾವು. ಹಾಗಾಗಿ ನಾವು ಪರಂಪರಾ ಗುರುಕುಲ, ಶಿವಗುರುಕುಲ ಅಂತ ಯಾಕೆ ಹೇಳಿದೆ ನಿಮ್ಗೆ ಅಂದ್ರೆ ಇದೇ ಆಗ್ಬೇಕು ಅಂತಲೂ ಏನಿಲ್ಲ. ಉತ್ತಮ ಸಂಸ್ಕಾರ, ಉತ್ತಮ ಜ್ಞಾನವನ್ನ ನೀವು ಮಕ್ಕಳಿಗೆ ಕೊಟ್ರೆ ಅದೇ ವರ್ಧಂತಿ, ನಿಜವಾದ ವರ್ಧಂತಿ ಅದೇ ಅಂತ. ಹಾಗಾಗಿ ಆ ರೀತಿಯಲ್ಲಿ ಮುಂದೆ ಬರುವ ದಿನಗಳು, ಕಳೆದ ವರ್ಷಗಳು ಕಳೆದು ಎಷ್ಟಾಯ್ತೋ ಅಷ್ಟಾಯ್ತು, ಎಷ್ಟಾಗಬೇಕಿತ್ತೋ ಅಷ್ಟಾಯ್ತು ಅಂತ ಅನ್ಸೋದಿಲ್ಲ ನಮಗೇನು. ಆ ತೃಪ್ತಿ ನಮಗೇನಿಲ್ಲ. ಎಷ್ಟಾಯ್ತು ಅಷ್ಟಾಯ್ತು, ಇನ್ನೆಷ್ಟು ಆಗ್ಬೋದಾಗಿತ್ತು ಅಷ್ಟಾಗಲಿಲ್ಲ. ಎಷ್ಟಾಯ್ತು ಅಷ್ಟಾಯ್ತು. ಅದೇ ಮುಂದೆ ಬರುವ ದಿನಗಳಲ್ಲಿ ಎಷ್ಟಾಗಬೇಕು ಅಷ್ಟನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ. ಅದರ ಸಾರಾಂಶ ಏನು ಅಂದರೆ
ನಮ್ಮ ಧರ್ಮ ಉಳಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ಪರಂಪರೆ ಉಳಿಬೇಕು, ನಮ್ಮ ಮಕ್ಕಳಲ್ಲಿ ನಮ್ಮತನ ಬರಬೇಕು, ಅವರು ನಮಗಿಂತ ಹೆಚ್ಚು ನಾವಾಗಿರ್ಬೇಕು ಅವರು ಅಂತ, ನಮಗಿಂತ ಹೆಚ್ಚು ಭಾರತೀಯರಾಗಬೇಕು ಅವರು, ನಮಗಿಂತ ಹೆಚ್ಚು ಸನಾತನಗಳಾಗಬೇಕು ಅವರು, ಈ ಪ್ರಪಂಚಕ್ಕೆ ಅವರು ಕೊಡುಗೆ ಕೊಡ್ತಕ್ಕಂಥವ್ರು ಆಗಬೇಕು, ಪ್ರಪಂಚಕ್ಕೆ ಕಂಟಕರಾಗಬಾರ್ದು ಮತ್ತು ಬರೇ ಸ್ವಾರ್ಥಿಗಳು ಹೊಟ್ಟೆ ಬಾಕರು ಆಗಬಾರ್ದು ಅವರು. ಹಾಗಾಗಿ ಅಂಥ ಮಕ್ಕಳನ್ನು ಸಮಾಜಕ್ಕೆ ಕೊಟ್ಟರೆ ಅದೇ ನಿಜವಾಗಿ ಕೊಟ್ಟಂತೆ ಆಯಿತು ಎಂಬುದನ್ನು ಈ ಸಮಯದಲ್ಲಿ ನಾವು ಸ್ಮರಣೆ ಮಾಡ್ತೇವೆ. ನಿಮಗೆಲ್ಲ ಶ್ರೇಯಸ್ಸಾಗಲಿ. ಇವತ್ತು ಭಿಕ್ಷಾ ಸೇವೆ, ಸರ್ವಸೇವೆ ಹೊರನಾಡು ಅನ್ನಪೂರ್ಣೇಶ್ವರಿ ಕ್ಷೇತ್ರದ ವತಿಯಿಂದ ನೆರವೇರಿರ್ತಕ್ಕಂಥದ್ದು. ಈ ಕಾರ್ಯಕ್ರಮ ಅವರು ಪ್ರಾರಂಭ ಮಾಡಿದರು ಎಷ್ಟೋ ವರ್ಷಗಳ ಹಿಂದೆ. ವರ್ಧಂತಿ ಆಚರಣೆ ಅದೇನು ಇರಲಿಲ್ಲ. ಈ ಗುರು ಭಿಕ್ಷೆ ರೂಪದಲ್ಲಿ ಅವರು ಇದನ್ನು ಪ್ರಾರಂಭ ಮಾಡಿದರು. ಅದು ಬರ್ತಾ 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 ಈ ರೂಪಕ್ಕೆ ಬಂದು ನಿಂತಿದೆ, ಇವತ್ತು ಇಲ್ಲಿವರೆಗೆ ಬಂದಿದೆ. ಅವರನ್ನು ಈ ಸಮಯದಲ್ಲಿ ಹರಿಸ್ತೇವೆ. ಇಲ್ಲಿ ಬಂದು ಸೇರಿರ್ತಕ್ಕಂಥ ನಿಮ್ಮೆಲ್ಲರನ್ನು ತುಂಬ ಪ್ರೀತಿಯಿಂದ ಹರಿಸ್ತೇವೆ. ಇದರ ನಂತರ ಶೀಘ್ರಾತಿ ಶೀಘ್ರವಾಗಿ ನಿಮ್ಮ ಸಮರ್ಪಣೆಗಳು ಮತ್ತು ನಿಮಗೆ ಕೊಡಬೇಕಾಗಿರ್ತಕ್ಕಂಥ ಮಂತ್ರಾಕ್ಷತೆ ಪ್ರಸಾದ ಆ ಕಾರ್ಯಕ್ರಮ ನಡೀತಿದೆ. ಇದರ ಮಧ್ಯೆ ಹೋಗಿ ಊಟ ಮಾಡ್ಕೊಂಡು ಬನ್ನಿ, ನಮಗೆ ಹೊಟ್ಟೆ ತುಂಬುತ್ತದೆ. ನೀವು ಊಟ ಮಾಡ್ಕೊಂಡು ಬಂದರೆ, ನೀವು ಒಬ್ಬೊಬ್ಬರು ಊಟ ಮಾಡಿದ್ದು ನಮಗೆ ಹೊಟ್ಟೆ ತುಂಬುತ್ತದೆ. ಹಾಗಾಗಿ ಇಷ್ಟು ಮಂದಿ ಫಲ ಸಮರ್ಪಣೆ ಮಾಡ್ಬೇಕಾದ್ರೆ ಸಾಕಷ್ಟು ಹೊತ್ತಬೇಕು, ಆಮೇಲೆ ಮಂತ್ರಾಕ್ಷತೆ ಆಗ್ಬೇಕಾದ್ರೆ ಮತ್ತು ಸಾಕಷ್ಟು ಹೊತ್ತಬೇಕು. ನಾವೆಲ್ಲೂ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಅದರೊಳಗಡೆಗೆ ಒಂದು ದೊಡ್ಡ ಬಂಧನ ಇದೆಯಲ್ಲ ಇಲ್ಲಿ ಸುತ್ತಮುತ್ತ ಅಂತ. ಹಾಗಾಗಿ ಇನ್ನೊಂದು ಒಂದು 3 ತಾಸು ನಾವು ಇಲ್ಲಿಂದ ಹಂದಾಡ್ಲಿಕ್ಕೆ ಆಗೋದಿಲ್ಲ, ಇಲ್ಲಿಂದ ಎದ್ದು ಹೋಗ್ಲಿಕ್ಕೆ ಆಗೋದಿಲ್ಲ. 3 ಗಂಟೆ ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ ನಿಮಗೆ ಹೇಗಿದ್ರು. ಹಾಗಾಗಿ ಏತನ ಮಧ್ಯದಲ್ಲಿ ಮೆಲ್ಲನ್ನು ಹೋಗಿ ವಿದ್ಯಾನಂದದ ಕಡೆ ಹೋಗಿ ಊಟ ಮಾಡ್ಕೊಂಡು ಬಂದು ಆಶೀರ್ವಾದವನ್ನು ಪಡ್ಕೊಳ್ಳಿ. ನಿಮಗೆಲ್ಲ ನಿಜವಾದ ವರ್ಧಂತಿ ನಿಮಗಾಗಲಿ. ನಿಮ್ಮ ಜೀವನದಲ್ಲಿ ಯಾವುದು ಬೆಳಿಬೇಕೋ ಅದು ಬೆಳೀಲಿ, ಯಾವುದು ಕಳಿಬೇಕೋ ಅದು ಕಳೆದು ಹೋಗಲಿ, ಎರಡೂ ಆಗಲಿ ಅಂತ. ಬೆಳಿಬೇಕಾದ್ದು ಬೆಳೆದು ಕಳಿಬೇಕಾದ್ದು ಕಳೆದ್ರೆ ನಂದನವನದ ಆವಿರ್ಭಾವ ಅಂತ. ನಂದನವನ ಅಂದ್ರೆ ಏನು? ಕಳೆಗಳನ್ನು ಕಳೆಯಲಾಗಿದೆ, ಬೆಳೆಗಳನ್ನು ಬೆಳೆಯಲಾಗಿದೆ ಅಂತ. ನಿಮ್ಮ ತೋಟ ನಂದನವನ ಆಗ್ತದೆ ಯಾವಾಗ ಅಂದ್ರೆ ಕಳೆಗಳು ಕಳೆದು ಬೆಳೆಗಳು ಬೆಳೆದ್ರೆ ನಿಮ್ಮ ತೋಟವೇ ನಂದನವನ ಆಗ್ತದೆ ನೋಡಿ ಅಂತ. ಜೀವನ ಹಾಗಾಗಬೇಕು. ಕಳೆಯಬೇಕಾದ ದುರ್ಗುಣಗಳನ್ನು ಕಳೀಬೇಕು, ನಾವು ಬೆಳಿಬೇಕಾದ ಸದ್ಗುಣಗಳನ್ನು ಬೆಳಿಬೇಕು. ಹಾಗಾಗಿ ಅಂಥ ವರ್ಧಂತಿ ನಿಮಗೆ ಎಲ್ರಿಗೂ ಆಗಲಿ, ಆಗ್ತಾನೆ ಇರಲಿ, ಕೊನೆಯವರೆಗೂ ಆಗಲಿ ನಿಮಗೆ ಎಂಬುದಾಗಿ ಒಂದು ಆಶೀರ್ವಾದವನ್ನು ಮಾಡ್ತಾ ಈ ಮಾತುಗಳನ್ನು ಪೂರ್ಣ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ಅರ್ಪಣೆ ಆಗ್ತದೆ. ನಮ್ಮ ಈಶ್ವರ ಪ್ರಸಾದ್ ಕಾಳುಮೆಣಸಿನ ಸುದ್ದಿ ನೀವು ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಶ್ವರ ಪ್ರಸಾದ್ ತುಂಬ ಒಳ್ಳೆ ಯೋಜನೆ ಇದು. ಹೆಚ್ಚು ಸ್ಥಳಾವಕಾಶ ಬೇಡ ಅದಕ್ಕೇನು. ನಿಮ್ಮನೆ ಹಿತ್ತಲಲ್ಲಿ ಮಾಡ್ಬೋದು, ನೀವು ನಿಮ್ಮನೆ ಅಂಗಡದಲ್ಲಿ ಮಾಡ್ಬೋದು. ಕಾಳುಮೆಣಸಿನ ಬೆಳ್ಳಿ ಅದನ್ನು ಬೆಳೆಸಿದ್ರೆ ಅದನ್ನ ಮಠಕ್ಕೆ ಅಥವಾ ಯಾವ್ದಾದ್ರು ಸತ್ಕಾರ್ಯಕ್ಕೆ ಯೋಜನೆಗೆ ಸಮರ್ಪಣೆ ಮಾಡೋದಾದ್ರೆ ತುಂಬ ಸುಲಭವಾಗಿ ದೊಡ್ಡ ಕೊಡುಗೆಯನ್ನು ಕೊಡ್ಬೋದು. ಕಪ್ಪು ಬಂಗಾರ ಅಂತ ಅದನ್ನ ಕರೀತಾರೆ. ಕಾಳುಮೆಣಸಿನ ರಾಣಿ ಅಂತೇಳಿ ಒಬ್ಬಳು ರಾಣಿ ಇದ್ಲು ಹತ್ರದಲ್ಲೇ, ಇಲ್ಲಿ ಚನ್ನಭೈರಾದೇವಿ, ಅವಳನ್ನ ನಾವು ನೆನಪು ಮಾಡ್ಕೊಳ್ಬೇಕು. ಹಾಗಾಗಿ ಅಂಥದ್ದೊಂದು ತುಂಬ ಸುಂದರವಾದ ಯೋಜನೆ ಅಂತ ಪ್ರಯತ್ನ ಮಹಾಮಂಡಲದ ಕಡೆಯಿಂದ ನಡೀತಾ ಇದೆ. ಮಾಡಿ, ತುಂಬ ಚೆನ್ನಾಗಿದೆ, ಖಂಡಿತವಾಗಿಯೂ ಮಾಡಿ. ಯಾವ್ಯಾವ ರೂಪದಲ್ಲಿ ಏನೇನು ಕೊಡಬಹುದೋ ಅದನ್ನು ಕೊಟ್ಟರೆ ನೀವು ಕೊಟ್ಟಿದ್ದು ತನಗೆ ಅಂತ, ನಿಮ್ಗದು ಉಳಿತದು ಅಂತ ಮಾಡಬಹುದಾಗಿರ್ತಕ್ಕಂಥ ತುಂಬ ಒಳ್ಳೆ ಯೋಜನೆ. ನಾವು ಹಿಂದೆ ರಾಮನೈವೇದ್ಯದ ಯೋಜನೆ, ಭತ್ತ ಆ ಯೋಜನೆ ಅದು ಹೇಗಿದೆಯೋ ಹಾಗೇ ಇದೆ ಇದು ಕೂಡ ಅಂತ. ಹಾಗಾಗಿ ಒಂದು ಸ್ವಲ್ಪ ಭತ್ತ, ಒಂದು ಸ್ವಲ್ಪ ಕಾಳುಮೆಣಸು ಎಲ್ಲ ಬೆಳೆಸಿ ನೀವು ಕೃಷಿಕರಾಗಿ ಅಂತ, ಎಲ್ಲಿದ್ರೂ ಕೂಡ ಕೃಷಿಕರಾಗಿ ಖುಷಿಯಿಂದ ಬಾಳಿ ಎಂಬುದನ್ನು ಕೂಡ ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಳ್ತೇವೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕೀ. ಶಿಷ್ಯ ಭಕ್ತರ ನೋವ ತಾನು ನುಂಗುವ ಗುರುವೇ, ಮಾತ್ರ ಹೃದಯದಲ್ಲಿ ಪೊರೆವ ನಿಜದವರವೇ. ನಿಮ್ಮ ಕಾರುಣ್ಯದಲ್ಲಿ ಬದುಕು ಕಟ್ಟುವ ನಮಗೆ ನಿಮ್ಮ ಮಾತಿಗೂ ಹೆಚ್ಚು ಪ್ರೀತಿಯುಂಟೆ. ಗಂಡ ಹೆಂಡಿರ ಬಂದ ಅದು ಬರಿಯ ದ್ವಂದ್ವ, ವಿಶ್ವವನ್ನು ಸೇರುವುದು ಸನ್ಯಾಸದಿಂದ. ಔಚಿತ್ಯ ಅದು ಇದಕ್ಕೆ, ಇದುವೇ ವರ್ಧಂತಿ, ಮುಂದಿನದು ಎಂದಿನಂತೆಯೇ ಇಹುದು ಪ್ರಕೃತಿ. ವರ್ಧಂತಿ ಎಂಬುದಿದು ಸಂತರಿಗೆ ಹೊಸತಲ್ಲ, ಬಂದಿರುವ ಚೈತನ್ಯ ಮೂಲಕದು ಸಲಲಿ. ಲೋಕಕ್ಕೆ ಕರೆತಂದ ಮಾತೆಗಿದು ನಮನ, ಗುರುವನ್ನು ಬೆಳಗುತಿಹ ಮಾತೆಯರ ಸದನ. ಒಂದು ತಾಯಿಯ ಬದಲು ಸಾವಿರದ ಮಾತೆ, ಮಾತೆಯರ ಹೃದಯದಲ್ಲಿ ಧರ್ಮ ಬೆಳಗುವುದಂತೆ. ಮಾತೆಯರ ಕೊಡುಗೆಯದು ಗುರುಕುಲಕ್ಕೆ ಸಲಲಿ, ಹಾಲಿನಂತೆಯೇ ಬದುಕು ಹರಿಯುತ್ತಿರಲಿ.
ವೇದ ಉಳಿವಿಗೆ ಬಂದ ಶಂಕರರ ತತ್ವ, ವೈದಿಕರ ಕಾಣಿಕೆಯು ಗುರುಕುಲಕ್ಕೆ ಮುಕ್ತ. ಕೊಟ್ಟಿರುವ ಸಂಪತ್ತು ಜ್ಞಾನ ಸತ್ರಕ್ಕೆ ಸಲಲಿ, ಮಕ್ಕಳನ್ನು ಕಳುಹಿಸುವ ಮನಸ್ಸು ಬರಲಿ. ಹರೇ ರಾಮ. ರಜತ ಕಲಶ ಸಮರ್ಪಣೆಯ